ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಕಲ್ಯಾಣಾತ್ಮತಿಗಾತ್ರಾಯ ಕಾಮಿತಾರ್ಥಪ್ರದಾಯ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಭೂಷಾರತ್ನಂ ಭುವನವಲಯಸ್ಸ ಅಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತದತಾಮೌಲಿರತ್ನಂ ಚಿಂತಾರರತ್ನಂ ಜಗತಿ ಭಜತಾಂ ಸತ್ಯರೋಜೋದ್ಯುರತ್ನಂ ಕೌಸಲ್ಯಾಲಸತಮಮಾಹೃನ್ಮಂಡಲೇ ಪುತ್ರರತ್ನಂ ನಾರಾಯಣಂ ಸುರಗುಣಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತ್ಯಂ ಚ ತ್ರೈಗುಣ್ಯವರ್ಜಿತಮಜುಮವಿಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧಿವಂದ್ಯಂ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸತತ್ವದೀಪ್ತಂ ಕ್ರಮಾದ್ಗುರುಂ ಚ ಪ್ರಣಮಾಮಿ ಮೂರ್ಧ್ಯಾನ್ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದ್ಧಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಗ್ರಂಥಮುದೀರಯೇತ್ ನಮೋಸ್ತು ತಾತ್ವಿಕಾ ದೇವ ವಿಷ್ಣುಭಕ್ತಿಪರಾಯಣ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ ಮಹಾವ್ಯಾಕರಣಾಂಬೋಧಿ ಮಂದಮಹಾಸಮಂದಿರಂ ಕವಾಯಂತಂ ರಾಮಕೀರ್ತಂ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋಸ್ಯ ಪದಾಂತರಂ ನಾನಾವೀರಸುವರ್ಣನಾಮೃಷಾಯ ಸ್ಫುಟಂ ಬಭೋಃ ಸ್ವಾಂತಸ್ತನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಜ್ಞಾಕರಬ್ಜೋತಾನ್ ಪಂಚಾಷಟ್ವರ್ಷಬೋಧಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಃ ಪ್ರಣಶ್ಯಾಂತಿ ಸಿದ್ಧಿಂಚಿತ ಮನೋರಥಾಃ ಪೃಥ್ವೀಮಂಡಲಮಧ್ಯಸ್ಥಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯತಾನ್ ನಮಸ್ತೆ ಗುರುಮಃ ಸ್ವಸಸ್ತು ಅಶೇಷತನ್ಮಂಗಳಾನಿ ಭವಂತು ಸಂತು ವ್ಯಕ್ತಸ್ತು ಸ್ತೋತ್ರಾಣಾಂ ಸಂಯೈಕ ಏಕೈಕಶ್ಲೋಕಶ್ರವಣಪಠನಮಾತ್ರೇಣ ನಿಖಿಲಕಲಿಕೃತಕಲ್ಮಷೋ ಮನೋತ್ತರೆ ಬಡತರೆ ಶ್ರೀಮೋಕ್ಷಾರ್ಥಸಾಧಿನೇ ಭೂತೆ ಶ್ರೀವೇದವ್ಯಾಸಪ್ರಣೀತ ಶ್ರೀವರಾಹಪುರಾಣೇ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ ಅದ್ಯ ಕಥಾ ಪ್ರಾರಂಭಃ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ದೇವತೆಗಳ ಪ್ರಾರ್ಥನೆಯಂತೆ ವೈಷ್ಣವಿ ದೇವಿ ಮಹಿಷಾಸುರ ಮರ್ದನೆಯನ್ನು ಮಾಡಿದ್ದಾಳೆ. ಮುಂದೆ ಶಿವಶಕ್ತಿ ಸ್ವರೂಪಿಣಿಯಾದ ಈ ರೌದ್ರಾದೇವಿಯು ನೀಲಾಚಲ ಪರ್ವತದಲ್ಲಿ ಅಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಆ ತಪಸ್ಸು ಭಯಂಕರವಾಗಿ ತಪಸ್ಸು ಮಾಡ್ತಾ ಕೂತಾಳಾಕಿ. ಆ ಕಾಲದಲ್ಲಿ ರೂರು ಎಂಬ ಒಬ್ಬ ರಾಕ್ಷಸ ಇದ್ದ. ಅವನು ಆ ದೈತ್ಯ ಬ್ರಹ್ಮದೇವರಿಂದ ವರವನ್ನು ಪಡೆದು ಅವಧ್ಯನಾಗಿದ್ದವನು. ಮದೋನ್ಮತ್ತನಾಗಿದ್ದ. ನನಗೆ ವರ ಇದೆ, ಬ್ರಹ್ಮದೇವರು ವರ ಇದೆ, ನನಗೆ ಯಾರೂ ಏನು ಮಾಡೋದಿಲ್ಲ ಅಂಥೇಳಿ ಅಹಂಕಾರ ತುಂಬಿತ್ತವನಲ್ಲಿ. ಹಾಗಾಗಿ ಸಮುದ್ರ ಮಧ್ಯದಲ್ಲಿ ಒಂದು ಮಹಾವನ ಅಂತೆಂಬತಕ್ಕಂಥ ಒಂದು ಭವನವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲೇ ಒಂದು ರಾಜ್ಯ ಥರ ಮಾಡಿಕೊಂಡು ಅವನು ಜೀವನ ಮಾಡ್ತಾ ಇದ್ದವನು, ವಾಸವಾಗಿದ್ದ ಅಲ್ಲಿ. ಈ ದುಷ್ಟ ದೈತ್ಯನ ಚತುರಂಗ ಸೈನ್ಯವನ್ನು ಕಟ್ಟಿಕೊಂಡು ಆ ದಿಕ್ಪಾಲಕರ ಮೇಲೆ ಯುದ್ಧ ಮಾಡಿ ಎಲ್ಲರನ್ನೂ ಸೋಲಿಸಿದ. ಮತ್ತು ಮುಂದೆ ಆ ದೈತ್ಯನ ಈ ಒಂದು ಸೇನಾ ಬಲಕ್ಕೆ ತಾಳಲಾರದೆ ದುಃಖಪಟ್ಟಿರತಕ್ಕಂಥ ದೇವತಾ ಸೈನ್ಯವು ದಿಕ್ಕಾಪಾಲಾಗಿ ಓಡೋಗ್ಬಿಟ್ರು. ಎಲ್ಲ ದೇವತೆಗಳು ಒಟ್ಟುಗೂಡಿ ಕಡೆಗೆ ಈ ರೌದ್ರದೇವಿ ಏನಿದ್ದಾಳ ಈ ನೀಲಾಚಲಕ್ಕೆ ಓಡಿ ಬಂದರು. ಎಲ್ಲರೂ ಶರಣು ಬೇಡಲಿಕ್ಕಾಗಿ ಬಂದರು. ಅವರನ್ನು ಅಟ್ಟಿಸಿಕೊಂಡು ರಾಕ್ಷಸನೂ ಬಂದ ಸೈನ್ಯ ತಗೊಂಡು ತಮ್ಮನ್ನು ರಕ್ಷಿಸಬೇಕು ಅಂತೇಳಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಆ ಪ್ರಾರ್ಥನವನ್ನು ಕೇಳಿ ಆ ರೌದ್ರಿ ದೇವಿಯು ನಗುತ್ತಾಳೆ, ಗಟ್ಟಿಯಾಗಿ ನಗುತ್ತಾಳೆ. ಆ ನಕ್ಕೊತ್ನಾಗ ಅವಳ ಅಟ್ಟಹಾಸದ ನಗುವಿನಿಂದ ಹಲವಾರು ಕೋಟ್ಯಾವಧಿ ಸೈನ್ಯ ಹೊರಗೆ ಬರ್ತದೆ. ಆಕೆ ನಗುತ್ತಾ ಇದ್ದರೆ ಕುಮಾರಿಯರು ಎಲ್ಲರ ಕೈಯಲ್ಲಿ ಕೂಡ ಆಯುಧಗಳಿದೆ. ಎಲ್ಲರೂ ಬಂದು ಒಂದು ಕ್ಷಣದಲ್ಲಿ ಆ ದೈತ್ಯ ಸೈನ್ಯವನ್ನೆಲ್ಲ ನಾಶ ಮಾಡಿಬಿಡ್ತಾರೆ.
ಯಾವಾಗ ದೈತ್ಯ ಸೈನ್ಯ ಎಲ್ಲ ಧ್ವಂಸ ಆಗ್ತಾ ಇದೆ ಎಂಬ ಆ ದೃಶ್ಯವನ್ನು ಕಂಡ ಈ ರೂರು ದೈತ್ಯ ಮಾಯವನ್ನು ನಿರ್ಮಾಣ ಮಾಡ್ತಾನೆ. ಆ ಮಾಯವನ್ನು ನಿರ್ಮಾಣ ಅದು ಪ್ರಭಾವದಿಂದ ಏನಾಗ್ತದೆ ಅಂದರೆ ಇವರ ಸೈನ್ಯ, ದೇವ ಸೈನ್ಯ ಎಲ್ಲರೂ ಮಲಿಕೊಂಬಿಡ್ತಾರೆ. ಇದನ್ನು ಗಮನಿಸಿದ ದೇವಿ ಕೋಪದಿಂದ ಆ ತ್ರಿಶೂಲದಿಂದ ಆ ರೂರು ದೈತ್ಯನನ್ನು ತಿವಿದು ಅವನ ಚರ್ಮವನ್ನು ಸುಲಿದು ಅವನ ರುಂಡವನ್ನು ಬೇರೆ ಮಾಡ್ತಾಳೆ ಆಕೆ. ಹೀಗೆ ಮಾಡಿರೋದರಿಂದ ಆ ದೇವಿಗೆ ಚಾಮುಂಡ ಅಂಥೇಳಿ ಹೆಸರು ಬರ್ತದೆ, ಪ್ರಸಿದ್ಧ ಆಗ್ತಾಳೆ ಆ ರೂರಸನ್ನು ಸಂಹಾರ ಮಾಡಿದ್ದಕ್ಕೆ. ಮತ್ತು ಈ ಪರಮೇಶ್ವರಿ ನಕ್ಕಿರೋದರಿಂದ ಆ ನಗುವಿನಿಂದ ಹುಟ್ಟಿರತಕ್ಕಂಥ ಈ ಕೋಟ್ಯಾದಿ ಸೈನ್ಯ ಏನಿದೆ, ಇವರು ಸೈನ್ಯ ಕುಮಾರಿಯರು ಎಲ್ಲರೂ ಬರ್ತಾರೆ. ಯುದ್ಧ ಮಾಡಿವಿ, ನಮಗೆ ಹಸಿವೆ ಆಗ್ತಾಯಿದೆ, ಏನಾರ ಕೊಡು ತಿನ್ನಲಿಕ್ಕೆ. ಆವಾಗ ಆ ದೇವಿ ಮಹಾದೇವನನ್ನು ಧ್ಯಾನ ಮಾಡ್ತಾಳೆ. ಪರಮೇಶ್ವರನನ್ನು ಧ್ಯಾನ ಮಾಡಿದ ಹೊತ್ನಾಗ ಪರಮೇಶ್ವರ ಪ್ರತ್ಯಕ್ಷನಾಗ್ತಾನೆ. ಆಗ ರೌದ್ರಾದೇವಿ ಹೇಳ್ತಿದ್ದಾಳೆ, ಮಹಾಪ್ರಭು, ಹಸುವಿಯಿಂದ ಬಳಲಿದ ಈ ನನ್ನ ಸೈನ್ಯಕ್ಕೆ ಏನಾರ ತಿನ್ನಲಿಕ್ಕೆ ಒಂದು ವ್ಯವಸ್ಥೆ ಮಾಡು, ಇಲ್ಲ ಅಂತಂದರೆ ಇವರು ನನ್ನನ್ನೇ ತಿಂದುಬಿಡ್ತಾರೆ, ಅಷ್ಟು ಹಸಿವೆ ಆಗಿದೆ ನನ್ನ ಸೈನ್ಯಕ್ಕೆ. ಮತ್ತು ಅವ್ರಿಗೆ ಹಸಿವೆ ತೀರಿಸೋ ಕರ್ತವ್ಯ ನಮ್ಮದು, ಏನಾರ ಒಂದು ವ್ಯವಸ್ಥೆ ಮಾಡು ಅಂತ ಕೇಳಿಕೊಂಡು ಹೊತ್ನಾಗ ಮಹಾದೇವ ಹೇಳ್ತಾನೆ, ನಿನ್ನ ಪರಿವಾರದ ಎಲ್ಲ ಈ ಕನ್ಯಾಕುಮಾರಿಯರಿಗೆ ಏನಿದೆಯಲ್ಲ ಆಹಾರವನ್ನು ನಾನು ಯಾವ ರೀತಿ ಅವರು ಸ್ವೀಕಾರ ಮಾಡಬೇಕು ಎಂಬುದನ್ನು ಒಂದು ತಿಳಿಸ್ಕೊಡ್ತೀನಿ, ಅದರಂತೆ ಅವರು ಜೀವನ ಮಾಡಲಿ ಅಂತ ಹೇಳಿ ಈ ಭೂಮಂಡಲದಲ್ಲಿ ಗರ್ಭವತಿಯಾಗಿರತಕ್ಕಂಥ ಸ್ತ್ರೀ ಪರಪುರುಷನ ವಸ್ತ್ರವನ್ನು ಮುಟ್ಟಿದ್ರೇನೂ ಸಾಕು, ಆ ಗರ್ಭದಲ್ಲಿ ಶಿಶುವು ಅವರಿಗೆ ಆಹಾರ ಆಗಲಿ, ಅದನ್ನು ನೀವು ತಿಂದುಬಿಡ್ರಿ ಅಂತ ಹೇಳ್ತಾನೆ. ಮತ್ತು ಇನ್ನು ಅವರಲ್ಲಿ ಕೆಲವರಿಗೆ ಏನು ಹೇಳ್ತಿದ್ದಾರೆ ಅಂದರೆ, ಆಜ್ಞೆ ಜನರ ಕಲಹ ಏನಿರ್ತದಲ್ಲ, ಆ ಕಲಹ ಜಗಳಗಳಿಂದ ಏನು ಸಾಯ್ತಾರ ಅಂಥವ್ರನ್ನ ಅವರು ತಿನ್ನಲಿ. ಇನ್ನು ಉಳಿದವರೆಲ್ಲ ಏನು ಅಂತಂದರೆ, ಈ ಒಂದು ಹೊಲ ಗದ್ದೆ ಮನೆ ಕೆರೆ ಈ ಥರ ಈ ಬಾವಿ ತೋಪುಗಳಲ್ಲಿ ಅಳುತ್ತಾ ಸುಮ್ಮನೆ ಅಳುತ್ತಾ ಕೂತ್ಕೊಂಡು ರಗಳಿ ಮಾಡ್ತಾ ಇರ್ತಾರೆ ಹೆಣ್ಮಕ್ಕಳು. ಇಂಥ ಒಂದು ಅಳುಬುರುಕ ಹೆಂಗಸರಲ್ಲಿ ಸೇರಿಕೊಂಡು ಮತ್ತು ಅಲ್ಲಿ ಜರುಗುವ ಅಮಂಗಳ ಆಗಿರ್ತಕ್ಕಂಥ ಕಾರ್ಯಗಳಲ್ಲಿ ಏನು ನಡೀತದ ಅದನ್ನೆಲ್ಲ ಅವರು ತಿನ್ನಲಿ, ಅನಾಹುತಗಳಿಂದ ಆ ತೃಪ್ತಿಯನ್ನು ಹೊಂದಲಿ, ಅವರು ಜಗಳಗಳು ಉಂಟಾಗಲಿ, ಅಲ್ಲಿ ಅಮಂಗಳ ಕಾರ್ಯಗಳಾಗಲಿ, ಇಂಥದ್ರಲ್ಲಿಂದನೇ ಇವರು ತೃಪ್ತಿ ಹೊಂದಲಿ ಅಂಥೇಳಿ ಪರಮೇಶ್ವರ ವರ ಕೊಡ್ತಾನೆ ಅವ್ರಿಗೆಲ್ಲರಿಗೆ. ಅವರೆಲ್ಲ ಮತ್ತು ಭೂತಗಣಗಳು, ಶಿವನ ಪರಿವಾರ ಅಂತಂದರೆ ಅವೇ. ಹೀಗೆ ವರವನ್ನು ಕೊಡ್ತಾನೆ. ಈ ರೀತಿಯಾಗಿ ಏನು ಹೇಳಿ ಸ್ತೋತ್ರ ಮಾಡಿರ್ತಾನೆ ಪರಮೇಶ್ವರ ಚಾಮುಂಡಿಗೆ, ಅದನ್ನು ಹೇಳ್ತಿದ್ದಾನೆ ರುದ್ರದೇವರು. ನಾನು ಮಾಡಿದ ಈ ಸ್ತೋತ್ರ, ದೇವಿ ಸ್ತೋತ್ರ ಏನಿದಲ್ಲ, ಈ ಸ್ತೋತ್ರವನ್ನು ಯಾರು ಪಠಣವನ್ನು ಮಾಡ್ತಾರ ಅಂಥವರಿಗೆ ನೀನು ವರ ಕೊಡು, ನೀನು ಅವರನ್ನು ರಕ್ಷಣೆ ಮಾಡು, ಅವರಿಗೆ ಸಂತಾನ ಸಂಪತ್ತು ಭಾಗ್ಯ ಎಲ್ಲ ಕೊಟ್ಟು ರಕ್ಷಣೆ ಮಾಡು ಅಂಥೇಳಿ ಹೇಳಿ ಆತ ಅಂತರ್ಧಾನವನ್ನು ಹೊಂದ್ತಾ ಇದ್ದಾರೆ. ಇಂಥ ಒಂದು ದೇವಿಯ ಅವತಾರದ ಈ ಕಥೆ ಏನಿದಲ್ಲ, ಇಂಥವುದನ್ನೆಲ್ಲ ಶ್ರವಣ ಮಾಡಿದವರಿಗೆ ದಿವ್ಯಗತಿ ಆಗ್ತದೆ. ರಾಜ್ಯವನ್ನು ಕಳ್ಕೊಂಡತಕ್ಕಂಥ ಜನರಿಗೆ ನವಮಿ ಅಷ್ಟಮಿ ಚತುರ್ದಶಿ ದಿನಗಳಲ್ಲಿ ಉಪವಾಸ ಮಾಡಿ ಈ ದೇವಿಯನ್ನು ಆರಾಧನೆ ಮಾಡಿದರೆ ಒಂದು ವರ್ಷ ಒಳಗಾಗಿ ಅವರು ಏನು ಕಳೆದು ಹೋಗಿರ್ತದೆ, ರಾಜ್ಯ ಆಗಲಿ ಸಂಪತ್ತಾಗಲಿ ಮತ್ತೊಂದಾಗಲಿ ಎಲ್ಲನೂ ವಾಪಸ್ಸು ಬರ್ತದೆ ಅವರಿಗೆ ಅಂತ ಹೇಳಿ, ಈ ತ್ರಿಶಕ್ತಿಯ ಮಹಿಮೆಯನ್ನು ಬರೆದಿರತಕ್ಕಂಥ ಪುಸ್ತಕ ಯಾರು ಮನೆಯಲ್ಲಿ ಇಟ್ಕೊತಾರೋ ಅಂಥವ್ರ ಮನೆಯಲ್ಲಿ ವಿಷಜಂತುಗಳು ಯಾವುವು ಬರೋದಿಲ್ಲ. ಚೇಡಾಗಲಿ ಹಾವಾಗಲಿ ಮತ್ತೊಂದಾಗಲಿ ಯಾವುದೂ ಬರೋದಿಲ್ಲ, ಅದ್ರ ಭಜನೆ ಇರೋದಿಲ್ಲ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ರುದ್ರನ ತಾಮಸ ಶಕ್ತಿಯಿಂದ ಹುಟ್ಟಿರತಕ್ಕಂಥ ಚಾಮುಂಡಿ, ವಿಷ್ಣುವಿನ ಪಾಲಿನ ಶಕ್ತಿಯಿಂದ ವೈಷ್ಣವಿ ದೇವಿ, ಬ್ರಹ್ಮ ಸತ್ಯಾಶಕ್ತಿಯಿಂದ ಬ್ರಾಹ್ಮಿ ಎಂಬತಕ್ಕಂಥ ಈ ಮೂರು ದೇವತೆಗಳು ಹುಟ್ಟಿ ಈ ರೀತಿಯಾಗಿ ಮಾಡಿದರು ಅಂತ ವರಾಹ ದೇವರು ಭೂದೇವಿಯನ್ನು ತಿಳಿಸಿಕೊಡ್ತಾ ಮುಂದೆ, ಧರಾದೇವಿ
ಗೋಕಾಮುಖ ಕ್ಷೇತ್ರ ಅಂಥೇಳಿ ಒಂದು ಕ್ಷೇತ್ರ ಇದೆ. ಅದು ಪರಮ ಪುಣ್ಯಕರವಾಗಿರತಕ್ಕಂಥ ಕ್ಷೇತ್ರ. ಇಂಥ ಈ ಕ್ಷೇತ್ರದಲ್ಲಿ ದೇಹತ್ಯಾಗ ಮಾಡಿದವರಿಗೆ, ಮನುಷ್ಯರಿಗೆ ಅಥವಾ ಪಶು ಪಕ್ಷಿ ಕ್ರಿಮಿಗಳು ಯಾವುದೇ ಆಗಲಿ, ಆ ಒಂದು ಗೋಕಾ ಕ್ಷೇತ್ರದಲ್ಲಿ ದೇಹತ್ಯಾಗ ಮಾಡಿದರೆ ಅವರಿಗೆ ನನ್ನ ವಿಶೇಷ ಅನುಗ್ರಹ ಇರ್ತದೆ ಅವರ ಮೇಲೆ. ಅವರು ಪುಣ್ಯ ಕಟ್ಟಿಕೊಂಡು ನನ್ನ ಲೋಕಕ್ಕೆ ಬರ್ತಾರಾ ಅಂತ ವರಾಹ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಭೂದೇವ ಪ್ರಶ್ನೆ ಮಾಡ್ತಾಳೆ ಇಲ್ಲಿ, ಭಗವಾನ್ ನೀನು ಪ್ರತ್ಯೇಕವಾಗಿ ಗೋಕಾ ಕ್ಷೇತ್ರವನ್ನು ಯಾಕೆ ಆರಿಸ್ಕೊಂತ ಇದ್ದೀಯ? ಮತ್ತು ಕಾಶಿ ಇದೆ, ಕೇದಾರ ಇದೆ, ಎಲ್ಲ ಕ್ಷೇತ್ರಗಳು, ಬೇರೆ ಬೇರೆ ಕ್ಷೇತ್ರಗಳು ಎಲ್ಲ ಇದೆ, ಚಾಲೇಶ್ವರ, ಗೋಕರ್ಣ, ಈ ರೀತಿಯಾಗಿ ಕ್ಷೇತ್ರಗಳಿವೆ. ಅಂಥ ಕ್ಷೇತ್ರಗಳನ್ನು ಬಿಟ್ಟು ಯಾರೂ ಕೇಳಿರ್ತಕ್ಕಂಥ ಈ ಕ್ಷೇತ್ರವನ್ನು ನೀನು ಯಾಕೆ ಆರಿಸ್ಕೊತ ಇದ್ದಿ ಅಂತ ಪ್ರಶ್ನೆ ಮಾಡಿದಾಗ, ಆಗ ಅದರಲ್ಲಿ ಅಂಥದ್ದು ಏನು ವೈಶಿಷ್ಟ್ಯವಿದೆ ಅಂತ ವರಾಹದೇವರು ಹೇಳ್ತಾರೆ, ದೇವಿ ನೀನು ಹೇಳಿದ ಈ ಕಾಶಿ, ಕೇದಾರನಾಥ ಮತ್ತು ಗೋಕರ್ಣ ಇವೆಲ್ಲ ಏನು ಅಂತಂದರೆ ಶೈವ ಕ್ಷೇತ್ರಗಳಾಗಿವೆ. ಅವೆಲ್ಲ ಪುಣ್ಯಕ್ಷೇತ್ರಗಳಾಗಿವೆ ಅವು ಕೂಡ. ಆದರೆ ಆ ಎಲ್ಲ ಪಶುಪತ ಕ್ಷೇತ್ರಗಳಿಗಿಂತ ಸಾಕ್ಷಾತ್ ಭಗವಂತ ಶ್ರೀಮನ್ನಾರಾಯಣ ನೆಲೆಸಿರತಕ್ಕಂಥ ಕ್ಷೇತ್ರ ಇದು. ಅದಕ್ಕಾಗಿ ಪ್ರತ್ಯೇಕವಾಗಿ ಈ ಗೋಕಾಮುಖ ಕ್ಷೇತ್ರವನ್ನು ನಾನು ಆರಿಸ್ಕೊಂಡಿದ್ದೀನಿ. ಇದರ ಮಹಿಮವನ್ನು ಹೇಳ್ತೀನಿ, ನಾನು ಧ್ಯಾನ ಕೊಟ್ಟು ಕೇಳು ಅಂತ ಹೇಳ್ತಿದ್ದಾನೆ. ಯಾಕೆ ಆರಿಸ್ಕೊಂಡಿದ್ದೀನಿ, ಈ ಕ್ಷೇತ್ರಕ್ಕೆ ಏನು ಅಷ್ಟು ಮಹಿಮೆ ಇದೆ ಅಂತ ಎಂಬುದನ್ನು ಹೇಳ್ತೀನಿ ಕೇಳು ಅಂಥೇಳಿ ಹೇಳ್ತಿದ್ದಾರೆ. ಈ ರಮಣೀಯವಾಗಿರ್ತಕ್ಕಂಥ ಈ ಗೋಕಾಮುಖ ಕ್ಷೇತ್ರದಲ್ಲಿ ಒಂದು ತಿಳಿ ನೀರಿನ ಒಂದು ಕೊಳಲಿದೆ. ಅಲ್ಲಿ ಕೆಲವು ಮೀನುಗಳೆಲ್ಲ ಇದೆ. ಆ ಮೀನುಗಳು ಅಲ್ಲಿ ಇರಬೇಕಾದ್ರೆ ಓರ್ವ ಬೇಡನು ಬಂದು ಆ ಮೀನುಗಳನ್ನು ಹಿಡಿಲಿಕ್ಕೆ ಹೋಗ್ತಾನೆ. ಒಂದು ಮೀನು ಸಿಗ್ತದೆ ಅವನು ಕೈಗೆ ಬಲಿ ಹಾಕಿದ ಹೊತ್ನಾಗ. ಆ ಮೀನು ಕೈಗೆ ಸಿಕ್ಕರೂ ಸಹಿತಾಗಿ ಅದು ಪ್ರಾಣ ಭೀತಿಯಿಂದ ಒದ್ದಾಡೋದ್ರಿಂದ ಅವನು ಕೈ ಜಾರಿ ಕೆಳಗೆ ಬೀಳ್ತದೆ. ಆ ಮೀನು ಕೆಳಗೆ ಬಿದ್ದೊತ್ನಾಗ ಮೇಲೆ ಹಾರತಕ್ಕಂಥ ಗಿಡಗ ಏನು ಮಾಡ್ತದೆ, ಅದನ್ನು ನೋಡ್ತದೆ. ನೋಡಿ ಅದು ಸರ್ರಂತೆ ಬಂದು ಆ ಮೀನಿನ ಹಿಡ್ಕೊಂಡು ಹೋಗ್ಬಿಡ್ತದೆ. ಅದು ಮೀನು ದೊಡ್ಡದಾಗಿರ್ತದೆ, ಬಹಳ ಭಾರವಾಗಿರ್ತದೆ. ಅದಕ್ಕಾಗಿ ಅದು ತೊಗೊಂಡು ಹೋಗ್ಬೇಕಾದ್ರೆ ಅದರ ಬಾಯಿಗೆ ಅದು ಭಾರ ಅನಿಸಿ ಅದು ಕೈ ಬಿಟ್ಬಿಡ್ತದೆ. ಅದು ಆ ಕೈ ಬಿಟ್ಟೊತ್ನಾಗ ಅದರ ದೈವ ಪುಣ್ಯದಿಂದ ಸಾಕ್ಷಾತ್ ಈ ಗೋಕಾಮುಖ ಕ್ಷೇತ್ರದಲ್ಲಿ ಬಂದು ಬಿದ್ದು ಪ್ರಾಣ ಬಿಡ್ತದೆ ಅದು. ಈಗ ಶ್ರೀಹರಿಯ ಅನುಗ್ರಹದಿಂದ ಈ ಮೀನು ಏನು ಪ್ರಾಣ ಬಿತ್ತು ಅದು ಒಬ್ಬ ರಾಜಕುಮಾರನಾಗಿ ಜನ್ಮ ತಾಳ್ತದೆ. ಮುಂದಿನ ಜನ್ಮದಲ್ಲಿ ಅದು ರಾಜಕುಮಾರನಾಗ್ತದೆ. ಅದು ರೂಪ, ಗುಣ, ವಿದ್ಯಾ, ಕುಲ ಎಲ್ಲನೂ ಅದಕ್ಕೆ ಕರಗತವಾಗಿರ್ತದೆ. ಅದು ಮತ್ತು ಇನ್ನೊಂದು ದಿವಸ ಆ ಬೇಡನು ತನ್ನ ಹೆಂಡತಿಯ ಜೊತೆಗೆ ಬರ್ತಾ ಇರ್ತಾನೆ. ಆ ಹೆಂಡತಿಯ ಕೈಯಲ್ಲಿ ಮಾಂಸದ ಕೆಲವು ತುಂಡುಗಳು ಇರ್ತವೆ. ಮಾರಿ ಜೀವನ ಮಾಡ್ತಕ್ಕಂಥವ್ರು. ಹಾಗಾಗಿ ಆ ಮಾಂಸವನ್ನು ಮಾರಬೇಕು ಅಂತ ತೊಗೊಂಬರ್ತಾ ಇರ್ತಾಳೆ. ಆ ತೊಗೊಂಬರ್ಬೇಕಾದ್ರೆ ಅಲ್ಲಿ ಒಂದು ಭರತ ಎಂಬತಕ್ಕಂಥ ಹೆಣ್ಣು ಪಕ್ಷಿ ನೋಡ್ತದೆ. ಅದಕ್ಕೂ ಹಸಿವಾಗಿರ್ತದೆ. ನೋಡ್ತದೆ, ಆ ಮಾಂಸದ ಖಂಡಗಳನ್ನು ನೋಡ್ತದೆ. ಅದನ್ನು ತೊಗೋಬೇಕು ಅಂತ ಬರ್ತಾಳೆ. ಆ ಹೆಣ್ಮಗಳು ಹಾಯ್ ಊಸ್ ಅಂತೇಳಿ ಓಡಿಸಿ ಸುಸ್ತಾಗ್ತಾಳೆ, ಬಿಡೋದಿಲ್ಲ. ಅದು ಮರಳಿ ಬಂದು ಕಡೆಗೆ ಒಂದು ತುಂಡನ್ನು ತಗೊಂಡು ಹೋಗ್ಬಿಡ್ತದೆ ಅವಳ ಕೈಯಿಂದ. ಇದು ಜೊತೆಯಲ್ಲೇ ಇರ್ತಕ್ಕಂಥ ಬೇಡ ನೋಡ್ತಾನೆ. ನೋಡಿ ಬಾಣ ಹೂಡಿ ಆ ಹಕ್ಕಿಗೆ ಹೊಡಿತಾನೆ. ಅದಕ್ಕೆ ಆ ಹಕ್ಕಿ ಈ ಗೋಕಾಮುಖ ಕ್ಷೇತ್ರದ ಪರಮಾತ್ಮನ ಸನ್ನಿಧಿಯಲ್ಲಿ ಬಿದ್ದು ಸಾಯ್ತದೆ. ಅದು ಯಾವಾಗ ತನ್ನ ಜೀವವನ್ನು ಇಂಥ ಒಂದು ಗೋಕಾಮುಖ ಕ್ಷೇತ್ರದಲ್ಲಿ ಬಿದ್ದು ಪ್ರಾಣವನ್ನು ಬಿಡಿತು, ಅದು ಕೂಡ ರಾಜಕುಮಾರಿಯಾಗಿ ತಾನು ಹುಡ್ತಾಳೆ. ಮನೋಹರವಾಗಿರ್ತಕ್ಕಂಥ ಚಂದ್ರಾಪುರದಲ್ಲಿ ರಾಜಕುಮಾರಿಯಾಗಿ ಜನನ ಹೊಂದಿದ್ದಾಳೆ. ಆಕೆ 64 ವಿದ್ಯೆಗಳಲ್ಲಿನೂ ಪ್ರಾವೀಣ್ಯತೆ ಹೊಂದಿರ್ತಾಳೆ. ಒಳ್ಳೆ ಸೌಂದರ್ಯವತಿಯಾಗಿರ್ತಾಳೆ.
ಹೀಗೆ ಗುಣ ಶೀಲ ಎಲ್ಲದಲ್ಲಿನೂ ಕೂಡ ಸುಪ್ರಸಿದ್ಧಳಾಗಿರ್ತಾಳೆ. ಹೀಗಾಗಿ ಈ 64 ಕಲೆಗಳಲ್ಲೂ ವಿದ್ಯೆಯಲ್ಲೂ ಆಕೆ ಪ್ರಾವೀಣ್ಯತೆ ಸಂಪಾದನೆ ಮಾಡಿರೋದ್ರಲ್ಲಿಂದ ಯಾವೇ ಗಂಡುಗಳು ಅಂದರೆ ಆಗಿನ ಆ ಗಂಡುಗಳು ಈಗ ಓದಿನಕ್ಕಿಂತ ಅವರು ಓದು ಕಡಿಮೆ ಇರುತ್ತದೆ. ಅದಕ್ಕಾಗಿ ಹೆಣ್ಮಕ್ಳನ್ನು ಓದಿಸಿದರೆ ಎಷ್ಟು ಕಷ್ಟ ಅಂತಂಬೋದು ಇದೆ. ಇಲ್ಲಿನೂ ಅದೇ ರೀತಿ ಈಕೆ ಆ ಗಂಡಸರಿಗಿಂತ ಹೆಚ್ಚಿಗೆ ವಿದ್ಯೆಯನ್ನು ಕಲ್ತಿರೋದ್ರಲ್ಲಿಂದ ಆಕೆಯ ಮನಸ್ಸು ಯಾವ ಗಂಡಸರನ್ನೂ ಮದುವೆ ಮಾಡ್ಕೊಳ್ಳಿಕ್ಕೆ ಒಪ್ಪೋದಿಲ್ಲ. ಪಾಪ ರಾಜ ಎಷ್ಟು ಮಂದಿನ ತಮ್ಮಂದಿರು ಸಹಿತ ಬೇಡ ಬೇಡ ಅಂತೇಳಿ ತಿರಸ್ಕಾರ ಮಾಡ್ತಾಳೆ. ಒಂದು ದಿನ ಈ ರಾಜಕುಮಾರಿ ಆನಂದಪುರ ಅಂತಕ್ಕಂಥ ಈ ರಾಜಕುಮಾರನನ್ನು ನೋಡ್ತಾಳೆ. ನೋಡಿ ಮನಸ್ಸೋಲ್ತಾಳೆ. ಹೀಗೆ ಅವನು ಕೂಡ ಇವಳು ನೋಡ್ತಾಳೆ, ಅವನು ಕೂಡ ಮನಸ್ಸಾಗ್ತದೆ. ಹಾಗಾಗಿ ಇಬ್ಬರು ಮದುವೆಯನ್ನು ಮಾಡ್ಕೊತಾರೆ. ಮದುವೆ ಮಾಡ್ಕೊಂಡ ಮೇಲೆ ಒಬ್ಬರನ್ನ ಬಿಟ್ಟು ಒಬ್ಬರು ಇರ್ತಾ ಇದ್ದಿಲ್ಲ, ಅಷ್ಟು ಅನ್ಯೋನ್ಯವಾಗಿ ಜೀವನ ಮಾಡ್ತಾ ಇರ್ತಾರೋ ಇವರಿಬ್ಬರು. ಒಂದು ದಿನ ದಂಪತಿಗಳು ಆನಂದವಾಗಿ ವಿಹಾರ ಮಾಡ್ತಾ ಇರಬೇಕಾದ್ರೆ ಮಧ್ಯಾಹ್ನ ಕಾಲದಲ್ಲಿ ಈ ರಾಜಕುಮಾರನಿಗೆ ತಲೆನೋವು ಬರ್ತದೆ, ವಿಪರೀತ ತಲೆನೋವು. ಪಾಪ ಒಂದು ಕಡೆ ಕೂತ್ಕೊಂಡ್ಬಿಡ್ತಾನೆ. ಆ ತಲೆನೋವಿಗೆ ರಾಜಕುಮಾರನ ಮನೆಗೆ ಕರ್ಕೊಂಬರ್ತಾರೆ. ಎಷ್ಟು ಔಷಧಿಗಳು ಕೊಟ್ಟರು, ಏನು ಮಾಡಿದ್ರು ತಲೆನೋವು ಅಂತೆಂಬುದು ಕಡಿಮೆ ಆಗೋದೇ ಇಲ್ಲ ಅವನಿಗೆ. ಅವಾಗ ಈ ರಾಜನಂದಿನಿ ಗಂಡನ ಬಳಿಗೆ ಬಂದು ಕೇಳ್ತಾಳ, ಸ್ವಾಮಿ ನಾಥ, ನಿನ್ನ ತಲೆನೋವು ಎಂಥ ಸಿದ್ಧಹಸ್ತ ವೈದ್ಯರು ಬಂದು ವೈದ್ಯಕೀಯವಾಗಿ ಅವರು ಏನು ಔಷಧಿಗಳು ಕೊಟ್ಟು ಸಹಿತಾಗಿ ನಿನ್ನ ತಲೆನೋವು ಕಡಿಮೆ ಆಗ್ತಾ ಇಲ್ಲಲ್ಲ, ಇದ್ರ ಕಥೆ ಏನು? ಹಾಗಾದರೆ ನಿನಗೇನಾರ ಗೊತ್ತಿರುತ್ತಾ ಅದರ ಬಗ್ಗೆ ನನಗೆ ತಿಳಿಸಿಕೊಡು ಅಂತ ಹೇಳ್ತಾಳಕ್ಕೆ. ಆವಾಗ ರಾಜಕುಮಾರ್ ಹೇಳ್ತಾನೆ, ನೋಡು, ಇದನ್ನು ನೀನು ತಿಳಿಯಬೇಕು ಅಂತೇಳೆಂದರೆ ಮೊದಲು ನಮ್ಮ ತಂದೆ ತಾಯಿಗಳ ಹತ್ರಕ್ಕೆ ಹೋಗಿ ಗೋಕಾಮುಖ ಕ್ಷೇತ್ರಕ್ಕೆ ಹೋಗಲಿಕ್ಕೆ ನೀನು ಪರ್ಮಿಷನ್ ತೊಗೊಂಬ ಅವ್ರ ಹತ್ರ. ಹೀಗೆ ಅವರ ಅನುಮತಿಯನ್ನು ನೀನು ತಗೊಂಡು ಬಾ. ಗೋಕಾಕ್ ಕ್ಷೇತ್ರದಲ್ಲಿ ನಿನಗೆಲ್ಲ ವಿಶದವಾಗಿ ಹೇಳ್ತೀನಿ. ನನಗೆ ತಲೆನೋವು ಯಾಕಿದೆ, ಯಾಕೆ ಬಂದಿದೆ ಅಂತೆಂಬುದನ್ನು ನೀನು ತಿಳಿಸ್ಕೊಡ್ತೀನಿ. ಆ ಹೆಣ್ಣುಮಗಳಿಗೆ ಕೂಡ ಗಂಡನ ತಲೆನೋವುದ ಒಂದು ಕಾರಣ ತಿಳ್ಕೋಬೇಕು ಒಂದು ಕುತೂಹಲ. ಅತ್ತೆ ಮಾವನ ಹತ್ರಕ್ಕೆ ಹೋಗ್ತಾಳೆ, ಅವ್ರ ಹತ್ರ ಅನುಮತಿಯನ್ನು ತಗೊಂಡು ಬರ್ತಾಳೆ. ಗಂಡ ಹೆಂಡತಿ ಇಬ್ಬರೂ ಸೇರಿ ಗೋಕಾಮುಖ ಕ್ಷೇತ್ರಕ್ಕೆ ಬರ್ತಾರೆ. ಆ ಕ್ಷೇತ್ರಕ್ಕೆ ಬಂದು ಕ್ಷೇತ್ರಮೂರ್ತಿ ಆಗಿರತಕ್ಕಂಥ ಭಗವಂತನನ್ನು ದರ್ಶನ ಮಾಡ್ಕೊತಾರೆ. ಮಾಡ್ಕೊಂಡು ಎಲ್ಲ ಆದಮೇಲಿಂದ, ಸ್ವಾಮಿ ಮತ್ತು ನಿಮ್ಮ ತಲೆನೋವಿನ ವಿಷಯವಾಗಿ ಕೇಳಿದ್ದೆ, ಅದ್ರ ಬಗ್ಗೆ ಹೇಳಿ. ಆಯಿತು ಹೇಳ್ತೀನಿ ಬಾ ಅಂಥೇಳಿಂದು ಆ ದೇವಸ್ಥಾನಕ್ಕೆ ಈಶಾನ್ಯ ದಿಕ್ಕಿಗೆ ಕರ್ಕೊಂಡು ಹೋಗ್ತಾನೆ. ಈಶಾನ್ಯ ದಿಕ್ಕಿಗೆ ಕರ್ಕೊಂಡೋಗಿ ಅಲ್ಲಿ ತೋರಿಸ್ತಾನೆ. ಅಲ್ಲಿ ಕೆಲವೊಂದು ಮೂಳೆಗಳು ಬಿದ್ದಿರ್ತವೆ. ಆ ಮೂಳೆಗಳನ್ನು ತೋರಿಸ್ತಾನೆ. ಸುಂದರಿ, ಈ ಮೂಳೆಗಳು ಏನಂತ ತಿಳ್ಕೊಂಡೀನಿ ನೀವು? ಇವು ನನ್ನ ಹಿಂದಿನ ಜನ್ಮದಲ್ಲಿ ನನ್ನ ದೇಹದ ಎಲುಬುಗಳಿವು. ಆ ಎಲುಬುಗಳೇ ಇವು. ಅಂದರೆ ನಾನು ಕಳೆದ ಜನ್ಮದಲ್ಲಿ ಗೋಕಾಮುಖ ಕ್ಷೇತ್ರ ಮಡುವಿನಲ್ಲಿ ಮೀನಾಗಿದ್ದೆ ನಾನಲ್ಲಿ. ಹಾಗಾಗಿ ಆಗ ಈ ಬೇಡನ ಗಾಳಕ್ಕೆ ಸಿಕ್ಕಿಬಿದ್ದೆ, ಅದರಿಂದ ಜಾರಿ ಕೆಳಗೆ ಬಿದ್ದೆ. ಒಂದು ಗಿಡಕ್ಕೆ ಬಂದು ತಗೊಂಡು ಹೋಯಿತು ನನ್ನನ್ನು. ಮೇಲಿನಿಂದ ಭಾರಕ್ಕೆ ಕೆಳಗೆ ಬಿಡ್ತು. ನಾನು ಬಂದು ಇಲ್ಲಿ ಗೋಕಾಮುಖ ಕ್ಷೇತ್ರದಲ್ಲಿ ಬಿದ್ದು ಪ್ರಾಣ ಬಿಟ್ಟೆ. ಆ ಗಿಡಗ ಏನು ನನ್ನನ್ನು ಹಿಡ್ಕೊಂಡು ಹೋಗಿತ್ತು, ಅದು ನನ್ನ ತಲೆ ಮೇಲೆ ಹಿಂಗೆ ಕೆರೆದಾಗ ಆಗಿಬಿಟ್ಟದ. ಚರ್ಮ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ಅದರ ನೋವು ಇನ್ನೂ ಹೋಗಿಲ್ಲ, ಅದೇ ನೋವು ಇದು ಅಂತ ಹೇಳ್ತಾರೆ. ಈ ಜನ್ಮದಲ್ಲಿ ಕೂಡ ಅದು ಇನ್ನೂ ಇದೆ ಅಂಥೇಳಿ ಹೇಳ್ತಾರೆ. ಆನಂತರ ರಾಜಕುಮಾರಿ ಕೂಡ ತನ್ನ ಒಂದು ಪೂರ್ವ ಜನ್ಮದ ವೃತ್ತಾಂತವನ್ನು ತಿಳಿಸಿಕೊಡ್ತಾಳೆ. ನಾನು ಕೂಡ ಇಲ್ಲೇ ಪ್ರಾಣ ಬಿಟ್ಟಿದ್ದಕ್ಕಾಗಿ ನಾನು ಈ ರಾಜಕುಮಾರಾಗಿ ಹುಟ್ಟಿದ್ದೀನಿ ಅಂತೇಳಿ. ಹೀಗೆ ಗೋಕಾಮುಖ ಕ್ಷೇತ್ರದಲ್ಲಿ ಆ ಭಗವಂತನ ಅನುಗ್ರಹದಿಂದ ಈ ಶಕರಾಜನ ಪುತ್ರಿಯಾಗಿ ನಾನು ಹುಟ್ಟಿದ್ದೀನಿ
ಅಂಥೇಳಿ ಒಬ್ಬರಿಗೊಬ್ಬರು ತಮ್ಮ ಜನ್ಮ ವೃತ್ತಾಂತವನ್ನು ಹೇಳಿ ಕೇಳಿಕೊಂಡು ರಾಜಕುಮಾರನಿಗೂ ಕೂಡ ಆಶ್ಚರ್ಯ ಆಗ್ತದೆ, ನಿಂದು ಕೂಡ ಜನ್ಮ ವೃತ್ತಾಂತನ ಒಂದೇ ಥರನೇ ಇದೆ ಅಂಥೇಳಿ. ಹೀಗೆ ಮತ್ತು ಆ ರಾಜಕುಮಾರ ಹೇಳ್ತಾನೆ ತನ್ನ ಹೆಂಡತಿಗೆ, ಈ ಗೋಕಾಮುಖ ಕ್ಷೇತ್ರದಲ್ಲಿ ಯಾವ ರೀತಿ ದಾನ ಧರ್ಮಗಳನ್ನು ಮಾಡಬೇಕು, ಏನೇನು ವ್ರತಗಳನ್ನು ಮಾಡಬೇಕು ಎಂಬುದನ್ನೆಲ್ಲ ತಿಳಿಸಿಕೊಡ್ತಾನೆ ಆಕೆಗೆ. ನೀನು ಇದನ್ನೆಲ್ಲ ಮಾಡು, ಅದರಿಂದ ನಿನಗೆ ಮೋಕ್ಷ ಸಿಗುತ್ತದೆ ಅಂತೇಳಿ ತಿಳಿಸ್ಕೊಡ್ತಾಳೆ. ಆ ಹೆಣ್ಮಗಳು ಅದೇ ರೀತಿ ಹರಿಯ ಧ್ಯಾನವನ್ನು ಮಾಡಿ ಎಲ್ಲ ವ್ರತಗಳನ್ನು ಮಾಡಿ ಗಂಡ ಹೆಂಡತಿ ಇಬ್ಬರೂ ಪರಮಾತ್ಮನ ಸನ್ನಿಧಿಯಲ್ಲಿ ಸೇರ್ತಾರೆ. ಇವರ ಜೊತೆಗೆ ಬರಬೇಕಾದ್ರೆ ಆ ರಾಜ್ಯದಲ್ಲಿರ್ತಕ್ಕಂಥ ಶೂದ್ರರು, ವೈಶ್ಯರು, ಬ್ರಾಹ್ಮಣರು, ಇನ್ನು ಇತರೆ ಜಾತಿಗಳು ಎಲ್ಲರೂ ಏನು ಮಾಡ್ತಾರೆ, ಇವರನ್ನೇ ಫಾಲೋ ಮಾಡ್ಕೊಂಬಂದಿರ್ತಾರೆ. ಅವರು ಕೂಡ ಗೋಕಾಮುಖ ಕ್ಷೇತ್ರಕ್ಕೆ ಬಂದು ಅಲ್ಲಿ ಪವಿತ್ರವಾಗಿರತಕ್ಕಂಥ ಜಲದಲ್ಲಿ ಸ್ನಾನವನ್ನು ಮಾಡಿ ಭಗವಂತನ ಒಂದು ಧ್ಯಾನವನ್ನು ಮಾಡಿ ತಾವು ಕೂಡ ಸದ್ಗತಿಯನ್ನು ಹೊಂದುತ್ತಾರೆ. ಇಂಥ ಒಂದು ಗೋಕಾಮುಖ ಕ್ಷೇತ್ರ, ಅದಕ್ಕಾಗೇ ನಾನು ಇದನ್ನು ಆರಿಸ್ಕೊಂಡಿದ್ದು ನಿನಗೆ ಹೇಳಬೇಕು ಅಂಥೇಳಿ ವರಾಹ ದೇವರು ಆ ಭೂದೇವಿಗೆ ತಿಳಿಸಿಕೊಡ್ತಾ ಈ ರೀತಿಯಾಗಿ ಗೋಕಾಮುಖ ಕ್ಷೇತ್ರಕ್ಕೆ ಯಾರು ಹೋಗಿ ಆ ಪರಮಾತ್ಮನನ್ನು, ಆ ವಿಷ್ಣುವಿನ ಸೇವೆ ಮಾಡ್ತಾರೋ ಅಂಥವರು ಆಗಲಿ ಅಥವಾ ಯಾವ ಪ್ರಾಣಿನೇ ಆಗಲಿ, ಪಕ್ಷಿ, ಇನ್ನೊಂದು ಜಾತಿ ಯಾವುದೇ ಆಗವಲ್ದ್ಯಾಕ ಪರಮಾತ್ಮನ ಸನ್ನಿಧಿಯಲ್ಲಿ ಬಂದು ಮಾಡಿ ಪರಮಸಿದ್ಧಿಯನ್ನು ಪಡೆದವರಿಗೆ ಭಗವಂತನ ಸನ್ನಿಧಾನ ಸಿಗುತ್ತದೆ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂಥೇಳಿ ಭೂದೇವಿಗೆ ತಿಳಿಸಿಕೊಡ್ತಾ ಮುಂದೆ ಭೂದೇವಿ ಒಂದು ಪ್ರಶ್ನೆಯನ್ನು ಮತ್ತೆ ಮಾಡ್ತಾ ಇದ್ದಾಳೆ ಪರಮಾತ್ಮನಿಗೆ. ಸ್ವಾಮಿ ಮಾಧವ, ನೀನು ಅನೇಕ ಸಲ ನಾನು ಏನೇ ಪ್ರಶ್ನೆ ಮಾಡಲಿ, ಏನೇ ಕೇಳಲಿ, ಮಾತಿನ ಸಂದರ್ಭದಲ್ಲಿ ಪ್ರತಿಯೊಂದು ಸಲನೂ ನೀನು ವಿಷ್ಣುಮಾಯ ಇದೆಲ್ಲ ವಿಷ್ಣುಮಾಯ ಅಂತೇಳಿ ಅಂತ ಇರ್ತೀಯ. ನೀನು ಏನು ಹಾಗಂದ್ರೆ ವಿಷ್ಣುಮಾಯ ಏನದು, ನನಗೆ ಸ್ವಲ್ಪ ತಿಳಿಸಿಕೊಡೋದು ಏನೋ, ನಾನು ತಿಳ್ಕೊತೀನಿ ಅಂತ ಹೇಳಿದ ಪರಮಾತ್ಮ ನಗುತ್ತಾನ. ಹೇಳ್ತಾನ, ಭೂದೇವಿ, ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ನನ್ನ ಮಾಯೆ ತಿಳಿಯಲು ಸಾಧ್ಯವಿಲ್ಲ. ಅಂಥದ್ದು ನೀನು ನನ್ನ ಮಾಯೆಯನ್ನು ತಿಳಿಬೇಕು ಅಂತ ಕೇಳ್ತಾ ಇದ್ದಿ, ನನಗೆ ಅದಕ್ಕೆ ನಗು ಬಂತು. ಆಯ್ತು, ಆದರೂ ಪರವಾಗಿಲ್ಲ, ನಿನ್ನೆ ಯೋಗ್ಯತೆಗೆ ತಕ್ಕಂತೆ ನಾನು ನನ್ನ ಮಾಯವನ್ನು ತಿಳಿಸಿಕೊಡ್ತೀನಿ, ಕೇಳು ಅಂಥೇಳಿ ಹೇಳ್ತಾ ಇದ್ದಾನೆ. ಒಂದು ರೋಮಾಂಚಕಾರಿಯಾಗಿರ್ತಕ್ಕಂಥ ಒಂದು ಕಥೆಯನ್ನು ನಿನಗೆ ಹೇಳ್ತೀನಿ, ಅದರಿಂದ ನೀನು ತಿಳ್ಕೊ ನನ್ನ ಮಾಯ ಎಂಥದ್ದು ಅಂಥೇಳಿ ಮುಂದೆ ತಿಳಿಸಿಕೊಡ್ತಾ ಇದ್ದಾರೆ. ರೋಮಹರ್ಷನ ಚರಿತ್ರವನ್ನು ಹೇಳ್ತಾನೆ ಇಲ್ಲಿ ಪರಮಾತ್ಮ. ಸೋಮಶರ್ಮ ಅಂತಂಬತಕ್ಕಂಥ ಒಬ್ಬ ಬ್ರಾಹ್ಮಣ, ಅವನು ನನ್ನನ್ನು ಕುರಿತು ಭಕ್ತಿಯಿಂದ ಜಪಗಳನ್ನೆಲ್ಲ ಮಾಡ್ತಾ ಇದ್ದವನು. ಒಂದು ಸಲ ಉಗ್ರ ತಪಸ್ಸನ್ನು ಮಾಡಿದ ನನ್ನ ಬಗ್ಗೆ. ಉಗ್ರ ತಪಸ್ಸನ್ನು ಮಾಡಿದತ್ನಾಗ ಅವನ ತಪಸ್ಸಿಗೆ ಮೆಚ್ಚಿ ಸಂತೋಷ ಆಗಿ ನಾನು ಪ್ರತ್ಯಕ್ಷನಾಗಿ ಕೇಳಿದೆ, ನಿನಗೇನು ಬರಬೇಕು ಕೇಳಪ್ಪ, ಕೊಡ್ತೀನಿ ಅಂಥೇಳಿ. ಆಗ ಸೋಮಶರ್ಮ ಏನು ಕೇಳಿದ ಅಂತಂದರೆ, ಸ್ವಾಮಿ, ನೀನು ಕೋಪಗೊಳ್ಳದಿದ್ದರೆ ನಾನು ಒಂದು ವರ ಕೇಳಬೇಕು ಅಂದ್ಕೊಂಡಿದ್ದೀನಿ. ಏನು ಅಂತೇಳಿದ್ರೆ, ನನಗೆ ಬಹುದಿನದಿಂದ ಒಂದು ಆಸೆ ಇದೆ. ಏನು ಆಸೆ ಅಂದರೆ, ನಿನ್ನ ಮಾಯ ಏನು ಅಂತೆಂಬುದು ನಾನು ತಿಳ್ಕೊಬೇಕು. ಅದನ್ನು ನೀನು ನನಗೆ ವರ ಕೊಡು ತಿಳ್ಕೊಂಬಾಗ. ಪರಮಾತ್ಮ ಹೇಳ್ತಾನೆ, ಇದು ಯಾರಿಗೂ ಸಾಧ್ಯ ಇಲ್ಲ ತಿಳ್ಕೊಳ್ಳಿಕ್ಕೆ ನನ್ನ ಮಾಯ, ನಿನ್ನೊಂದು ಹುಚ್ಚುತನ ಅಷ್ಟೇ, ಅದನ್ನು ಬಿಟ್ಟು ಬೇರೆ ಇನ್ನೇನಾರು ಕೇಳಿಕೊಡ್ತೀನಿ ಅಂತ ಹೇಳ್ತಾನೆ. ಹಠ ಮಾಡ್ತಾನೆ ಅವನು. ಇಲ್ಲ, ನನ್ನ ಇಷ್ಟು ದಿನ ತಪಸ್ಸಿಗೆ ನೀನು ಒಲಿದು ಸಂತೋಷಪಟ್ಟು ಆಗಿದ್ದರೆ ನನಗೆ ಅದೇ ವರ ಕೊಡು, ನನಗೆ ನಿನ್ನ ಮಾಯೆಯನ್ನು ನಾನು ತಿಳ್ಕೊಬೇಕು ಅಂದ್ಕೊಂಡಿದ್ದೀನಿ, ನನಗೆ ಅದನ್ನೇ ಕೊಡು ಅಂತ ಕೇಳ್ತಾರೆ. ಸರ್ ಆಯಿತು, ಹಾಗೆ ಆಗಲಿ ಅಂತೇಳಿ ಪರಮಾತ್ಮ ಒಪ್ಕೊಂತನಾಗ. ಆಗ ಸೋಮಶರ್ಮ ಆ ನಿರ್ಧಾರ ಮಾತನ್ನು ಕೇಳಿ ಭಗವಂತ ತಥಾಸ್ತು ಅಂತ ಹೇಳ್ತಾನೆ. ಹೇಳಿ, ನೋಡಪ್ಪ ಬ್ರಾಹ್ಮಣ, ನನ್ನ ಮಾಯ ನೀನು ತಿಳಿಯಬೇಕು ಅಂತಂದರೆ ಒಂದು ಕೆಲಸ ಮಾಡು. ಕುಬ್ರಾಂಬ್ರಕ ಅಂತಂಬತಕ್ಕಂಥ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರಕ್ಕೆ ಹೋಗು ನೀನು, ಅಲ್ಲಿಯ ಗಂಗಾ ನದಿಯಲ್ಲಿ ಸ್ನಾನ ಮಾಡು, ಅನಂತರ ನನ್ನ ಮಾಯೆ ನಿನಗೆ ಪರಿಚಯ ಆಗ್ತದೆ ಅಂತ ಹೇಳಿ ಅಂತರ್ಧಾನವನ್ನು ಹೊಂದುತ್ತಾರೆ.
ಆವಾಗ ಈ ಬ್ರಾಹ್ಮಣ ಪರಮಾತ್ಮನ ಆದೇಶದಂತೆ ವಿಷ್ಣುಮಾಯ ತಿಳ್ಕೋಬೇಕು ಎಂಬ ಕುತೂಹಲ ಭರಿತನಾಗಿ ಆ ಕುಬ್ಜಾಂಬ್ರಕ ಎಂಬತಕ್ಕಂಥ ಕ್ಷೇತ್ರಕ್ಕೆ ಹೊರಡುತ್ತಾನೆ. ಅಲ್ಲಿ ಹೋಗಿ ಆ ಕ್ಷೇತ್ರ ಮೂರ್ತಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಬರ್ತಾನೆ. ಆನಂತರ ಗಂಗಾ ತಟಾಟಕ್ಕೆ ಬರ್ತಾನೆ ಅಲ್ಲಿಗೆ. ಮತ್ತು ಅಲ್ಲಿ ಸ್ನಾನ ಮಾಡಬೇಕು ಅಂತ ಬಂದು ತನ್ನ ಕೈಯಲ್ಲಿರ್ತಕ್ಕಂಥ ಗಿಂಡಿ, ಆ ಕಮಂಡಲ ಮತ್ತು ಬಟ್ಟೆಗಳು ಎಲ್ಲ ಒಂದು ಚೀಲದಾಗ ಇಟ್ಟುಬಿಟ್ಟು ಗಂಗಾ ನದಿ ತೀರದ ಒಂದು ಜಾಗದಲ್ಲಿ ತಾನು ಮರಿಬಾರದು ಅಂಥ ಜಾಗದಲ್ಲಿ ಒಂದು ಕಡೆಗೆ ಇಟ್ಟು ಆಮೇಲೆ ಇಲ್ಲಿ ಗಂಗಾ ನದಿಗೆಲ್ಲ ನಮಸ್ಕಾರ ಮಾಡಿ ಸ್ನಾನಕ್ಕಂತ ಇಳಿತಾನೆ. ಆ ಸ್ನಾನಕ್ಕಂತ ಇಳಿದು ಅಲ್ಲಿ ಆ ಗಂಗಾ ನದಿಯಲ್ಲಿ ತೀರ್ಥ ಸ್ತೋತ್ರವನ್ನು ಮಾಡಿ ಒಂದು ಮುಳುಗು ಹಾಕ್ತಾನೆ. ಆ ಮುಳುಗಿದ ಹೊತ್ನಾಗ ಒಂದು ಚಮತ್ಕಾರ ನಡೀತದಲ್ಲಿ. ಏನು ನಡೀತದ ಅಂತಂದರೆ, ನೀರಿನಲ್ಲಿ ಅವನು ಮುಳುಗು ಹಾಕಿದ ತಕ್ಷಣ ಆ ಸೋಮಸ್ಯ ಅವನ ಶರ್ಮನ ಜೀವ ಏನಿದೆ ಅದು ಒಂದು ಅಣು ಮಾತ್ರದಿಂದ ಆ ನೀರಿನಲ್ಲಿ ತೇಲ್ತದದು. ತೇಲಿದ ಹೊತ್ನಾಗ ಅದೇ ಒಂದು ಸಮಯದಲ್ಲಿ ಒಬ್ಬ ಬೇಡರ ಹೆಣ್ಣು ಮಗಳು ನೀರಿಗಾಗಿ ಬರ್ತಾಳೆ ಅಲ್ಲಿಗೆ. ನೀರಿಗಾಗಿ ಬಂದು ಆ ಕೊಡದಿಂದ ನೀರನ್ನು ತುಂಬಿದ ಹೊತ್ನಾಗ ಆ ಕೊಡದಲ್ಲಿ ಇದು ಪ್ರವೇಶ ಆಗ್ತದೆ. ಅದನ್ನು ಹೆಣ್ಮಗಳು ಮನೆಗೆ ತೊಗೊಂಬರ್ತಾಳೆ. ಆ ಬಿಸಿಲು ತಾಪ ಇದು ನೀರುಡಿಕೆ ಆಗಿರ್ತದೆ. ಆ ಕೊಡದಾಗಿಂದ ನೀರು ತಗೊಂಡು ಕುಡಿತಾಳೆ. ಈ ಜೀವ ಅವಳ ಗರ್ಭದಲ್ಲಿ ಸೇರ್ಕೊಂತದ, ಬೇಡನ ಹೆಂಡತಿಯ ಗರ್ಭದಲ್ಲಿ ಸೇರ್ತದದು. ಹೀಗೆ ಬ್ರಾಹ್ಮಣ ಜೀವ ಆ ಬೆಡತಿಯ ಗರ್ಭದಲ್ಲಿ ಸೇರಿ ಪಿಂಡವಾಗಿ ಅದು ಪರಿಣಾಮವಾಗ್ತದೆ, ಅದು ಬೆಳೀತದ. ಆಗ ಆ ನಾರಿಯ ಗರ್ಭದಲ್ಲಿ ಇದ್ದರೂ ಆ ಜೀವಕ್ಕೆ, ಗರ್ಭದಲ್ಲಿರ್ತಕ್ಕಂಥ ಜೀವಕ್ಕೆ ಹಿಂದಿನ ಜನ್ಮದ ನೆನಪು ಇರ್ತದಂತ. ಹಾಗಾಗಿ ಈ ಬ್ರಾಹ್ಮಣ ಗರ್ಭದಲ್ಲಿ ಸೇರಿಕೊಂಡು ಹೊತ್ನಾಗ ಹಿಂದಿನ ಜನ್ಮದಲ್ಲಿ ಅವನಿಗೆ ಆ ಒಂದು ನೆನಪು ಇರ್ತದೆ. ತಾನು ಯಾರು, ತನ್ನ ಜಾತಿ ಏನು, ತಾನು ಏನಾಗಿದ್ದೆ ಅಂತೆಂಬುದೆಲ್ಲನೂ ನೆನಪಿದೆ ಆ ಜೀವಿಗೆ. ಅದಕ್ಕಾಗಿ ಅವನು ಆವಾಗ ಬೇಜಾರು ಮಾಡ್ಕೊಂತಾನೆ. ನಾನು ಎಂಥ ಜಾತಿ ಒಳಗಿದ್ದೆ, ಬ್ರಾಹ್ಮಣನಾಗಿದ್ದೆ, ಒಳ್ಳೆ ಮುನಿಯಾಗಿದ್ದೆ, ನನ್ನ ಕರ್ಮ ನೋಡು, ಈ ಒಂದು ಬೆಡತಿಯ ಗರ್ಭದಲ್ಲಿ ಸೇರ್ಕೊಂಡಿದ್ದೀನಿ. ಹೊಲಸು ಗರ್ಭ, ಮಲಮೂತ್ರಗಳು, ಅದು ಇದು ಎಲ್ಲ ಇದೆ. ಈ ಒಂದು ಇದರಲ್ಲಿ ನಾನು ಒದ್ದಾಡ್ತಾ ಇದ್ದೀನಿ. ಬೇಕಿತ್ತ ನನಗೆ ಇದೇ ವಿಷ್ಣುಮಾಯ ಅಂತ ಅನ್ನಿಸ್ತದೆ ನನಗೆ ಅಂಥೇಳಿ ಪಾಪ ಬೇಜಾರು ಪಡ್ಕೊತಾನೆ. ನರಕಯಾತನ ಮಾಂಸ ರಕ್ತಗಳಿಂದ ಈ ಕೆಸರಿನಲ್ಲಿ ನರಕಯಾತನ ಅನುಭವಿಸ್ತಾ ಇದ್ದೀನಿ ನಾನು. ಬಹುಶಃ ಇದೆಲ್ಲ ವಿಷ್ಣುಮಾಯ ಇರಬೇಕು. ಪಾಪ ದೇವರು ನನಗೆ ಹೇಳ್ದ, ನಿನಗೆ ಬೇಡ, ನಿನಗೆ ಬೇರೆ ಏನಾರ ವರ ಕೊಡ್ತೀನಿ ಅಂಥೇಳಿ. ನಾನೇ ಹಠ ಮಾಡಿ ಕೇಳಿದೆ ನಿನ್ನ ಮಾಯೆಯನ್ನು ತಿಳಿಯಬೇಕು ಅಂಥೇಳಿ. ಎಂಥ ಕೆಲಸ ಆಗಿಬಿಡ್ತಲ್ಲ ಅಂಥೇಳಿ ಆ ಜೀವ ಒಳಗೆ ಸೇರಿಕೊಂಡು ದುಃಖ ಪಡ್ತಾ ಇದೆ. ಗರ್ಭದಿಂದ ಹೊರಗೆ ಬಂದ ಮೇಲೆ ನಾನು ಇದನ್ನೆಲ್ಲ ಬಿಟ್ಬಿಟ್ಟು ನನ್ನಿಷ್ಟು ನಾನು ಬ್ರಾಹ್ಮಣದಿಂದ ಜೀವನ ಮಾಡಬೇಕು ಅಂಥೇಳಿ ಪಾಪ ಜೀವ ಒದ್ದಾಡ್ತ ಒಳಗಡೆಗೆ. ಭಗವಂತನಲ್ಲಿ ಕ್ಷಮೆ ಕೇಳ್ಕೋಬೇಕು ನಾನು ಹೊರಗೆ ಬಂದ ಮೇಲೆ ಅಂಥೇಳಿ. ಮತ್ತು ಆ ಗರ್ಭದಿಂದ ಮತ್ತೆ ಒಂದು ದಿನ ಆಕೆ ಪ್ರಸವನೂ ಆಯಿತು. ಮಗುವಾಗಿ, ಹೆಣ್ಣು ಮಗುವಾಗಿ ಹುಟ್ಟಿದಲ್ಲಿ, ಅದು ಗಂಡು ಕೂಡ ಅಲ್ಲ, ಹೆಣ್ಣು ಆಗಿ ಹುಟ್ಟಿದ. ಭೂಮಿ ಮೇಲೆ ಬಿತ್ತು. ಭೂಮಿ ಸ್ಪರ್ಶ ಯಾವಾಗ ಆಯಿತು ಹಿಂದಿಂದೆಲ್ಲ ಮರ್ತೋಗ್ಬಿಡ್ತು. ಆ ಬ್ರಾಹ್ಮಣ ಮುನಿ ಅಂತೆಂಬುದು ಯಾವುದು ನೆನಪಿಲ್ಲ ಅದಕ್ಕೆ. ಹೆಣ್ಣಾಗಿ ಹುಟ್ಟಿತು. ಆ ಹೆಣ್ಣು ಶಿಶುವಿನ ಮತ್ತು ಆ ಬೇಡರು ಒಳ್ಳೆ ದುಡ್ಡಿದ್ದನೇ ಆಗಿದ್ದ, ಒಳ್ಳೆ ಸೌಕಾರನೇ ಆಗಿದ್ದ. ಹಾಗಾಗಿ ಸುಖವಾಗಿ ಬೆಳೀತು ಹೆಣ್ಣು. ಸುಖವಾಗಿ ಹೆಣ್ಣು ಬೆಳೀತು. ಸಿರಿವಂತನಾಗಿರೋದ್ರಿಂದ ಸುಖವಾಗಿ ಬೆಳೆದ ಮೇಲೆ ಮಗು ವಯಸ್ಸಿಗೆ ಬಂದಾಗ ಮತ್ತು ಅವನು ಕೂಡ ಮಗಳಿಗೆ ತಕ್ಕಂಥ ವರನನ್ನು ನೋಡಿ ಒಳ್ಳೆ ಸಿರಿವಂತನಾಗಿರತಕ್ಕಂಥ ಮನೆಗೆ ಕೊಟ್ಟು ಮದುವೆ ಮಾಡ್ತಾನೆ. ಅವನು ಇನ್ನೊಬ್ಬ ಬೇಡನ ಮದುವೆ ಮಾಡ್ಕೊಂಡ್ಲು. ಅತ್ತಿ ಮನೆಗೆ ಹೋದ್ಲು. ಅತ್ತಿ ಮನೆಗೆ ಹೋಗಿ ಆ ಸಂಸಾರನೂ ಮಾಡಿದ್ಲು. ಆ ದಂಪತಿಗಳಿಗೆ 7 ಜನ ಮಕ್ಕಳು ಆದರು. 50 ವರ್ಷಗಳ ಕಾಲ ನಡೆದೋಗ್ಬಿಡುತ್ತದ್ರಿಂದ. ಒಂದು ದಿನ ಮಾಯೆಯಿಂದ ಪ್ರೇರಿತಳಾದ ಈ
ಕಿರಾತಾಂಗಿನಿಯ ಹೊಲಸಾದ ತನ್ನ ಬಟ್ಟೆಗಳನ್ನು ತೊಳ್ಕೋಬೇಕು ಒಕ್ಕೋಬೇಕೆಂಬ ಒಂದು ಬುದ್ಧಿಯಿಂದ ಈ ಹೆಣ್ಣುಮಗಳು ಏನು ಮಾಡಿದ್ರು, ಗಂಗಾ ನದಿಗೆ ಬಂದಳು ತಗೊಂಡು. ಗಂಗಾ ನದಿಗೆ ಬಂದೊತ್ನಾಗ ಆ ಬೇಸಿಗೆಯಿಂದ ದೇಹ ತಾಪದಿಂದ ತಲೆನೂ ಬಿಸಿಯಾಗಿಬಿಟ್ಟಿತ್ತು, ಎಲ್ಲ ಆಗಿಬಿಟ್ಟಿತ್ತು. ಅದಕ್ಕಾಗಿ ಏನು ಮಾಡಿದ್ಲು, ಗಂಗಾ ನದಿಯಲ್ಲಿ ತಂಪಾಗಿ ಸ್ನಾನ ಮಾಡೋಣ ಅಂಥೇಳಿ ಆ ಬಟ್ಟೆಗಳನ್ನೆಲ್ಲ ಇಟ್ಟು ಅಲ್ಲಿ ಸ್ನಾನಕ್ಕೆ ಇಳಿದ್ಲು ಹೆಣ್ಮಗಳು. ಗಂಗಾ ನದಿಯಲ್ಲಿ ಸ್ನಾನಕ್ಕೆ ಇಳಿದಾದ ಮೇಲೆ ಒಂದು ಮುಳುಗು ಹಾಕಿದ್ಲು ನೀರಿನಾಗ. ತತ್ಕ್ಷಣ ಒಂದು ಋಷಿ ವೇಷ ಆಗಿ ಬಂದು ಗಂಡ ಆಯ್ತದು. ಆ ಹೆಣ್ಮಗಳು ಮತ್ತೆ ಮುನಿಯಾದಳು. ಯಾವಾಗ ಋಷಿಯಾಗಿ ಹೊರಗೆ ಬಂದಳು, ಆಗ ಹಿಂದಿನ ಎಲ್ಲ ವಿಷಯಗಳು ಅವನಿಗೆ ನೆನಪಾಯಿತು. ಅವನಿಗೆ ಆ ಋಷಿಗೆ ಏನಿದೆಲ್ಲ ಇದು, ಹಿಂದೆ ನಾನು ಸೋಮಶರ್ಮ ಅಂತಕ್ಕಂಥ ಒಬ್ಬ ಬ್ರಾಹ್ಮಣನಾಗಿದ್ದೆ. ಮತ್ತು ಗಂಗಾ ಸ್ನಾನಕ್ಕೆ ಬಂದು ನೀರಿನಲ್ಲಿ ಮುಳುಗಿ ಹಾಕಿದತ್ನಾಗ ಏನೇನಾಯಿತು ಎಂಬುದೆಲ್ಲ ನೆನಪಾಗ್ತದೆ ನನಗೆ. ತಾನು ಸ್ನಾನ ಮಾಡುವ ಮುನ್ನ ದಂಡೆಯ ಮೇಲೆ ಸುವ್ಯವಸ್ಥಿತವಾಗಿ ಭದ್ರವಾಗಿ ಇರಲಿ ಅಂತೇಳಿ ಏನು ಚೀಲದಲ್ಲಿ ಆ ತಂಬಿಗೆ ಕಮಂಡಲಗಳು ಮತ್ತು ವಸ್ತ್ರಗಳು ಎಲ್ಲ ಇಟ್ಟಿದ್ದು, ಅವು ಯಥಾಸ್ಥಾನದಾಗ ಹಾಗೇ ಇದ್ದವು ಅಂತ ಗಂಗಾ ನದಿ ತೀರದಲ್ಲಿ. 50 ವರ್ಷಗಳು ಕಳೆದರೂ ಅವು ಹಾಗೇ ಇದ್ದವು, ಯಾರೂ ತೊಗೊಂಡೋಗಿಲ್ಲ. ಮತ್ತು ಗಂಗೆಯ ದಡಿಯಿರೋ ವಸ್ತ್ರಗಳನ್ನು ತೆಗೆದುಕೊಂತಾನ. ಬೇಡರ ಹೆಣ್ಣಾಗಿದ್ದ ಪವಿತ್ರವಾಗಿರ್ತಕ್ಕಂಥ ಋಷಿ ಬಟ್ಟೆಗಳನ್ನು ಮುಟ್ಟಲು ಅವನಿಗೆ ಹೆದರಿಕೆ ಆಗ್ತದೆ. ಅವಾಗ ನನ್ನ ಬಟ್ಟೆಗಳು ನಾನೇ ಮುಟ್ಟಲಿಕ್ಕೆ ಹೆದರಿಕೆ ಆಗ್ತದೆ ಅವನಿಗೆ. ಹಿಂದಿನ ಜ್ಞಾನ ಅದು ಇದೆ. ಮತ್ತು ಮೇಲೆ ಬಂದ ತೀರದ ಆ ದಂಡೆ ಮೇಲೆ ಕೂತ್ಕೊಂಡು ಯೋಚನೆ ಮಾಡಿದ, ಚಿಂತೆ ಮಾಡಿದ, ಎಂಥ ಕೆಲಸ ಮಾಡಿದೆ ನಾನು ಅಂಥೇಳಿ, ಇದೆಲ್ಲ ಹೇಗೆ ನಡೀತು ಅಂಥೇಳಿ. ಪಾಪಿಯಾದ ನಾನು ಎಂಥ ದುಷ್ಕರ್ಮವನ್ನು ಮಾಡಿದೆ, ನಾನು ಸುತಿರ್ಭಿತನಾಗಿ ಹುಟ್ಟಿದವರು, ನಾನು ಈ ರೀತಿಯಾಗಿ ಕೊನೆಗೆ ಬೇಡರ ಕುಲದಲ್ಲಿ ಹುಟ್ಟಿ ಪ್ರಸಂಗ ಬಂತು, ಹೆಣ್ಣು ಆಗಿ ಹುಟ್ಟಿದೆ ನಾನು, ಮತ್ತು ಸಂತಾನವನ್ನೂ ಪಡೆದೆ. 50 ವರ್ಷಗಳು ಕಾಲ ಕಳೀತು, 1 ದಿವಸ ಅಲ್ಲ 2 ದಿವಸ ಅಲ್ಲ. ಈಗ ನಾನು ಇಲ್ಲಿ ನೀರಿನಲ್ಲಿ ಮುಳುಗಿ ಹಾಕಿದತ್ತಾಗ ಮತ್ತೆ ನನ್ನ ಹಿಂದಿನ ಜನ್ಮ ಬಂತು ನನಗೆ. ನಾನು ಇಟ್ಟಿರೋ ವಸ್ತ್ರಗಳು ಹಾಗೇ ಇವೆ, ಇದು ಹೇಗೆ ಸಾಧ್ಯ ಇದು? ಅವನಿಗೆ ಆಶ್ಚರ್ಯ ಆಗ್ತಾಯಿದೆ. ಈ ಪ್ರಸಂಗವು ಏಕೆ ಬಂತು, ಹೇಗೆ ಬಂತು, ಎಲ್ಲಿಂದ ನಡೀತು ಇದೆಲ್ಲ ಇದು ಅಂಥೇಳಿ ಬೇಡನ ಮನೆಯಿಂದ ಬಟ್ಟೆ ಒಗಿಲಿಕ್ಕೆ ಅಂತ ಹೊರಗೆ ಹೋದದ್ದ ಆಕೆ ಗಂಡ ಏನಿದ್ದಾನೆ ಅವನು ಬಂದ ಹುಡುಕಿ ಅಂತ. ಯಾಕೆ ಹೆಣಿತು ಹೋದಳು ಇಷ್ಟೊತ್ತಾಯ್ತು ಬರಲೇ ಇಲ್ಲ ಅಂತ ಅವನು ಹುಡುಕಿ ಅಂತ ಬಂದ. ಆ ಹುಡುಕಿ ಅಂತ ಬಂದಾರ ಗಂಗಾ ನದಿ ತೀರಕ್ಕೆ ಬಂದ. ಅವರ ಹೆಂಡತಿ ಬರುವಾಗ ತಂದಿರತಕ್ಕಂಥ ನೀರಿನ ಕೂಡ ವಸ್ತ್ರಗಳು ಅವು ದಂಡ ಮೇಲೆ ಇವಲ್ಲಿ ನೋಡಿದ, ದುಃಖಪಟ್ಟ. ಓ, ನನ್ನ ಹೆಂಡತಿ ಸ್ನಾನಕ್ಕಂತ ಇಳಿದ್ಲು, ಯಾವ ಮೊಸಳು ಏನು ಎಳ್ಕೊಂಡು ಹೋಗ್ಬಿಟ್ಟದ ನನ್ನ ಹೆಂಡತಿನ ಅಂತೇಳಿ ದುಃಖಪಟ್ಟ ಹತ್ಕಂತ ಕೂತ. ಆವಾಗ ಮುನಿ ಹೇಳ್ತಾನೆ, ದುಃಖ ಪಡಬೇಡ, ನಿನ್ನ ಹೆಂಡತಿ ಬರೋದಿಲ್ಲ, ಹೋಗ್ಬಿಟ್ಲು ಅಂತ ಹೇಳ್ಬಿಡ್ತಾನೆ ಅವನು. ಇನ್ನೆಲ್ಲಿ ಬರ್ತಾಳೆ, ಇನ್ನು ಬರೋದಿಲ್ಲ, ಯಾವ ಒಂದು ಜಲಚರು ಹೇಳ್ಕೊಂಡು ಹೋಗ್ಬಿಡ್ತದ ಅಂಥೇಳಿ ಹೇಳ್ತಾನೆ ಅವನು. ಹೇಳಿ ಮುಂದೆ ಬೇಡ ಸ್ವಾಮಿ, ಇಷ್ಟು ದಿನ ಬಾಳ್ವೆ ಮಾಡಿದೆ ನಾನು, ಆಕಿನ ಹೇಗೆ ಮರೀಲಿ ನಾನು? ನೀವೇನೋ ಸುಲಭವಾಗಿ ಹೇಳಿಬಿಟ್ರಿ, ಆಕೆ ಬರೋದಿಲ್ಲ, ನೀನು ಎಷ್ಟು ಹತ್ರ ಪ್ರಯೋಜನ ಇಲ್ಲ, ಮರೆತು ಬಿಡು, ಹೋಗು, ನಿನ್ನ ಮಕ್ಕಳನ್ನ ನೀನು ಸಂಸಾರದಿಂದ ನೀನು ಸುಖವಾಗಿ ಸಾಕು, ಅವ್ರನ್ನ ಅವಕ್ಕೊಂದು ಗತಿ ಕಾಣಿಸು ಅಂತ ಇಷ್ಟೆಲ್ಲ ನೀನು ನನಗೆ ಪುರಾಣ ಹೇಳಿಬಿಟ್ಟು ಹೆಂಡತಿ ಹೋಗ್ಯಾಳಂತ ನಾನು ದುಃಖ ಪಡ್ತಾ ಇದ್ದೀನಿ, ಹೇಗೆ ಮರೀಲಿಕ್ಕೆ ಸಾಧ್ಯ ನನಗೆ ಇದು ಅಂಥೇಳಿ ಅವನು ಹೇಳ್ತಾನೆ, ದುಃಖ ಪಡ್ತಾನೆ. ಆಗ ಸೋಮಶರ್ಮ ಹೇಳ್ತಿದ್ದಾನೆ, ಒಂದು ವಿಷಯವನ್ನು ಕೇಳಪ್ಪ ನೀನು, ನಾನು ಇಷ್ಟು ದಿನ ನಿನ್ನ ಮಡದಿಯಾಗಿದ್ದೆ, ನಾನೇ ಆಗಿದ್ದೆ ನಿನ್ನ ಮಡದಿಯಾಗಿ, ನೀನು ನಂಬುತ್ತೀಯೋ ಇಲ್ಲೋ, ಗಂಗಾ ನದಿಯಲ್ಲಿ ನಾನು ಸ್ನಾನ ಮಾಡಿದ ಕೂಡಲೇ ಮತ್ತೆ ನನಗೆ ಮೊದಲಿನ ಋಷಿಯಾಗಿ ನಾನು ಬಂದು ಕೂತ್ಕೊಂಡಿದ್ದೀನಿ ಇಲ್ಲಿ ಅಂತ ಹೇಳಿ. ಆಗ ವ್ಯಾಧ ಹೇಳ್ತಾನೆ, ಏ ಬ್ರಾಹ್ಮಣೋತ್ತಮ, ಇದೇನು ನೀನು ಅಸಂಭವವಾಗಿರ್ತಕ್ಕಂಥ ಮಾತಾಡ್ತಾ ಇದ್ದೀನಿ, ನಿನ್ನನ್ನು ಮಾತಾಡಿಸಿದರೆ ನಾನೇ ನಿನ್ನ ಹೆಂಡತಿ ಅಂತ ಮಾತಾಡ್ತಿದ್ದೀಯಲ್ಲ ನೀನು, ಏನಿದು ನುಡಿತಾ ಇದ್ದೀನಿ ನೀನು? ಹೆಂಗಸು ಯಾವಾಗೋ ಗಂಡಸಾಗಲಿಕ್ಕೆ ಸಾಧ್ಯನೇ ಇಲ್ಲ, ಅಂದ ಬಳಿಕೆ ನನ್ನ ಮಡದಿ ಮಾತ್ರ ಒಮ್ಮೆಲೆ ಹೇಗೆ ಋಷಿ ಆಗ್ತಾಳೆ ಇಲ್ಲಿ, ನೀನು ಏನು ಮಾತಾಡ್ತಾ ಇದ್ದಿ ಅಂತಂದರೆ ಆ ಋಷಿ ಹೇಳ್ತಾನೆ, ಈ ಎಲ್ಲ ಮಕ್ಕಳನ್ನು ಕರ್ಕೊಂಡು ಮನೆಗೆ ಹೋಗಪ್ಪ ನೀನು, ಎಲ್ಲರನ್ನೂ ಪ್ರೀತಿ ಮಾಡುವುದು ಗೃಹಸ್ಥಾಶ್ರಮದ ಕರ್ತವ್ಯವಾಗಿದೆ.
ಅಂತ ಹೇಳೋದತ್ನಾಗ ನಾನು ಏನಂತ ಘೋರ ಪಾಪ ಮಾಡಿದ್ದೆ. ನಾನು ಈ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಬಿಟ್ಟು ಹೋದ್ಲಲ್ಲ ನನ್ನ ಪಾಲಿಗೆ. ನನ್ನ ಕರ್ಮ ಏನಾಗಿದೆ ಇದು? ನೀನು ಒಮ್ಮೆಲೆ ಹೆಣ್ಣಾಗಿ ಏರ್ಪಾಡು ಮಾಡಿದ ಕಾರಣ ಏನು? ನೀನು ಅನಂತರ ಮರಳಿ ಮತ್ತೆ ಗಂಡು ಯಾಕಾದೆ ನೀನು ಅಂತ ಹೇಳಿದತ್ನಾಗ ಋಷಿ ಮಾತಾಡ್ತಾ ಇದ್ದಾನ, ಅಲ್ಲಪ್ಪ ಇದೆಲ್ಲ ವಿಷ್ಣುವಿನ ಮಾಯ, ನಮ್ಮದಲ್ಲ ಇದು. ವಿಷ್ಣುವಿನ ಮಾಯೆಯನ್ನು ತಿಳಿಯಲು ಹಂಬಲಿಸಿ ಆ ಭಗವಂತನನ್ನು ನಾನು ಹೆಚ್ಚಾಗಿ ಕಾಟ ಕೊಟ್ಟೆ ಆತನಿಗೆ. ಆತ ಬೇಡ ಅಂತ ಹೇಳಿದ, ನಾನು ಕೇಳಲಿಲ್ಲ, ನೋಡಲೇಬೇಕು ನಿನ್ನ ಮಾಯ ಅಂತಂದೆ. ಇಷ್ಟೆಲ್ಲ ಮಾಡಿ ಕೂತಾನಾತ. ಹಾಗಾಗಿ ನಾನು ನಿನ್ನ ಮಡದಿಯಾಗಿ ಮನೆಯಲ್ಲಿ 50 ವರ್ಷಗಳ ಕಾಲ ನಾನು ಕಾಲ ಕಳೆದೆ. ನಾನು ಇಷ್ಟು ವರ್ಷಗಳ ಬಳಿಕ ಋಷಿಯಾಗಿ ಗಂಗೆ ದಂಡಿಗೆ ಬಂದರೂ ಸಹಿತಾಗಿ ನನ್ನ ಗಿಂಡಿ ಇದೆ, ನನ್ನ ತಂಬಿಗೆ ಇದೆ, ನನ್ನ ವಸ್ತ್ರಗಳು ಇದೆ, ಎಲ್ಲವೂ ಇದೆ. ಇದೇ ಆಶ್ಚರ್ಯ ನನಗಿದು, ಅತ್ಯಂತ ಆಶ್ಚರ್ಯವಾಗಿದೆ ಅಂಥೇಳಿ ಮಾತನಾಡಿದಾಗ ಆ ಬೇಡನು ಹೇಳ್ತಾನೆ. ಅವನು ಆ ಬೇಡನನ್ನು ಸಂತೈಸಬೇಕು ಅಂಥೇಳಿ ಕಣ್ಣೆತ್ತಿ ಈ ಋಷಿ ನೋಡ್ತಾನೆ ಅವನ ಕಡೆಗೆ. ನೋಡಿದತ್ನಾಗ ಅಲ್ಲಿ ಯಾವ ಬೇಡನೂ ಇಲ್ಲ, ಯಾವ ಮಕ್ಕಳು ಇಲ್ಲ, ಯಾವ ಬಟ್ಟೆಗಳು ಇರೋದಿಲ್ಲ. ಇವನೊಬ್ಬನು ಕೂತಾನಲ್ಲಿ. ಈಗ ನೋಡ್ತಾನೆ, ಆಶ್ಚರ್ಯ ಆಗ್ತದೆ ಸೋಮಶರ್ಮ ಋಷಿಗೆ. ಮತ್ತು ಅಷ್ಟೊತ್ತಿಗೆ ಮಧ್ಯಾಹ್ನ ಆನಿಕಕ್ಕ ಅಂಥೇಳಿ ಬ್ರಾಹ್ಮಣರು ಬಂದರು. ಎಲ್ಲರೂ ಗಂಗಾ ನದಿಗೆ ಸ್ನಾನ ಮಾಡಿ ಇದು ಮಾಡ್ಕೋಬೇಕು, ಸಂಧ್ಯಾವಂದನ ಮಾಡ್ಕೊಂಡು ಹೋಗ್ಬೇಕು ಎಂಬ ಉದ್ದೇಶದಿಂದ ಬಂದರು ಅವರೆಲ್ಲರೂ. ಆ ಬ್ರಾಹ್ಮಣದವರು ಕೇಳ್ತಿದ್ದಾರೆ, ಅಲ್ಲ ಮುಂಜಾನೆ ನೀನು ಬಂದು ಈ ಮಧ್ಯಾಹ್ನ ಆದರೆ ಇಲ್ಲೇ ಕೂತಿಯಲ್ಲ, ಏನು ನಿನ್ನ ಕತಿ ನಿಂತು ಅಂತ ಅವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀನು ಮುಂಜಾನೆ ಮಾಡಿ ದೇವತಾರ್ಚನೆ ಮುಗಿಸ್ಕೊಂಬಿಟ್ಟು ಆ ಬೇಡನ ಮನೆಗೆ ಹೋಗಿದ್ದೆ, ನೀನು ಮಧ್ಯಾಹ್ನ ಮೇಲೆ ಮತ್ತೆ ಇಲ್ಲಿಗೆ ಬಂದು ಕೂತಿಯಲ್ಲ ಮನೆಗೆ ಹೋಗ್ತಾಗ, ಏನು ನಿನ್ನ ಸಮಾಚಾರ, ಯಾಕೆ ಹಿಂಗೆ ಮಾಡ್ತಾಯಿದ್ದಿ ನೀನು ಅಂತೇಳಿ ಹೇಳೋದತ್ನಾಗ ಆ ಸೋಮಶರ್ಮನಿಗೆ ಋಷಿಗೆ ತಲೆ ತಿರುಗಿದಾಗ ಆಯ್ತಿದ್ದು. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 50 ವರ್ಷಗಳ ಕಾಲ ನನಗೆ ಅನುಭವ ಆಗಿದೆ. ಹೆಣ್ಣಾದೆ, ಸಂತಾನವನ್ನೂ ಪಡೆದೆ. ಈಗ ನೋಡಿದೆ ಇವರು ಮಧ್ಯಾಹ್ನದವರೆಗೂ ನಾನು ಇಲ್ಲೇ ಕೂತೀನಿ ಅಂತ ಬೇರೆ ಮಾತಾಡ್ತಾ ಇದ್ದಾರೆ. ಇದು ಏನು ಒಂದು ನನಗೆ ಅರ್ಥ ಆಗ್ತಾ ಇಲ್ಲಲ್ಲ ಅಂಥೇಳಿ ಅವನಿಗೆ ಆಶ್ಚರ್ಯ ಆಗ್ತಾಯಿದೆ. ಆಗ ಭಗವಂತನೇ ಹೇಳ್ತಾನೆ, ನೀನು ಕೇಳಿದ್ದೆಲ್ಲಪ್ಪ ನನ್ನ ಮಾಯೆ ನೋಡಬೇಕು ಅಂಥೇಳಿ. ನೋಡಿ ನನ್ನ ಮಾಯೆ ಹೇಗಿದೆ ನೋಡಿದೆಯಾ? ನನ್ನ ಮಾಯೆಯನ್ನು ಅರಿತುಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಸುಮ್ಮನೆ ನೀನು ಪ್ರಶ್ನೆ ಮಾಡಿ ಇದು ಮಾಡ್ಕೊಂಡಿದ್ದೀಯಾ ನೀನು ಅಂತ ಹೇಳಿ ಆ ಭಗವಂತ ವಿಷ್ಣು ಶರ್ಮನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅನಂತರ ಬ್ರಾಹ್ಮಣನ ನಿನ್ನದೇನೂ ತಪ್ಪಿಲ್ಲ, ನೀನು ಯಾವ ಘೋರ ಪಾಪವನ್ನು ನೀನು ಮಾಡಿಲ್ಲ, ನೀನು ತಪಸ್ಸನ್ನು ಮಾಡಿದೀಯಾ, ನನ್ನ ಮೆಚ್ಚಿಸಿದೀಯಾ, ನೀನು ನನ್ನ ಮಾಯೆಯನ್ನು ನೋಡಬೇಕು ಅಂತ ನೀನು ಕೇಳಿದ್ದಕ್ಕಾಗಿ ನಾನು ವರ ಕೊಟ್ಟಿದ್ದೆ. ಆ ಬಯಕೆಯಂತೆ ಈ ಮಾಯೆಯನ್ನು ನಿನಗೆ ತೋರಿಸಿಕೊಟ್ಟಿದ್ದೇನೆ ಅಷ್ಟೇ. ಆಗಲಿ ನೀನು ಯಾವ ಹೆಂಗೂಸಾಗಿಲ್ಲ, ಯಾವ 50 ವರ್ಷವೂ ಆಗಿಲ್ಲ ನಿನಗೆ ಅಂಥೇಳಿ. ಯಾಕಂದರೆ ಒಂದು ಕನಸು ಕಂಡ್ರೆ ಸಾಕು, ನಾವು 100 ವರ್ಷ ಬಾಳು ಮಾಡಿಬಿಡ್ತೀವಿ. ಹಾಗೆ ಇದು ವಿಷ್ಣು ಮಾಯ ಅಂತ ತೋರಿಸಿಕೊಟ್ಟಿದ್ದಾನ ಅಂತ. ಹೀಗೆ ನೀನು ಹಿಂದೆ ಯಾಕೆ ನಿನಗೆ ಈ ಒಂದು ಮಾಯ ತೋರಿಸಿದ್ದೀನಿ ಅಂತೇಳಂದರೆ, ಹಿಂದೆ ನೀನು ಭಗವದ್ಭಕ್ತರು, ನನ್ನ ಭಕ್ತರನ್ನು ನೀನು ಕಾಡಿಸಿದ್ದಿ, ನೀನು ಅವಮಾನಪಡಿಸಿದ್ದಿ. ನೀನು ನನ್ನ ಭಕ್ತರನ್ನು ಯಾರು ಅವಮಾನಪಡಿಸುತ್ತಾರ ಅವರಿಗೆ ನಾನು ಸುಮ್ಮನೆ ಬಿಡೋದಿಲ್ಲ ಅವರಿಗೆ. ಹೀಗಾಗಿ ಅದಕ್ಕಾಗಿ ನಿನಗೆ ಈ ರೀತಿಯಾದ ಒಂದು ಅನುಭವವನ್ನು ನಾನು ಕೊಟ್ಟಿದ್ದೇನೆ. ನಾನು ನಿನಗೆ ಈ ನಿನ್ನ ಪಾಪವನ್ನು ಪರಿಹರಿಸಿದ್ದೇನೆ ಈ ರೀತಿಯಾಗಿ ಮಾಡಿ. ಮತ್ತು ನಿನ್ನ ಅಪೇಕ್ಷೆಯಂತೆ ನನ್ನ ಮಾಯೆಯನ್ನು ಕೂಡ ತೋರಿಸಿದೆ. ಇದರಿಂದಾಗಿ ಎರಡೂ ಒಂದು ಅನುಭವ ನಿನಗೆ ಮಾಡೀನಿ. ಈಗ ನಿನಗೆ ಯಾವ ಪಾಪವೂ ಇಲ್ಲ. ಇನ್ನು ಮೇಲೆ ನೀನು ನನ್ನನ್ನು, ನನ್ನ ಭಕ್ತರನ್ನು ನೀನು ಅವರನ್ನು ಪೂಜೆ ಮಾಡು, ಆಗ ನಾನು ನಿನಗೆ ಒಲಿತೀನಿ. ಗೌರವ ಕೊಡು ಅವರಿಗೆಲ್ಲ, ಭಕ್ತರಿಗೆ ನೀನು ಯಾರನ್ನೂ ನೀನು ಅವಮಾನ ಮಾಡಬೇಡ ಅಂಥೇಳಿ ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಿ ನಾನು ಬ್ರಾಹ್ಮಣ ರೂಪದಿಂದ ಇರ್ತೀನಿ. ಬ್ರಾಹ್ಮಣರಲ್ಲಿ ವಿಶೇಷ ಸನ್ನಿಧಾನ, ಭಗವಂತನ ಸನ್ನಿಧಾನ ಇರ್ತದೆ. ಈಗಿನ ಕಾಲದ ಬ್ರಾಹ್ಮಣರಲ್ಲಿ ಇರೋದ್ರಲ್ಲಿ ಭಾಳ ಕಷ್ಟ. ಯಾಕಂದರೆ ಬರೀ ಹೊರಗೆ ತಿಂಬೋರು ಅರಿದೇ ಆಗಿಬಿಟ್ಟಾರ. ನಿಯಮನಿಷ್ಠೆಯಿಂದ ಇರತಕ್ಕಂಥ ಬ್ರಾಹ್ಮಣರಲ್ಲಿ ವಿಶೇಷ ಸನ್ನಿಧಾನ, ಭಗವಂತನ ಸನ್ನಿಧಾನ ಇರ್ತದೆ. ಹಾಗಾಗಿ ಯಾವ ಬ್ರಾಹ್ಮಣರನ್ನೂ ಕೂಡ ನೀನು ಅಲಕ್ಷ್ಯ ಮಾಡಬೇಡ, ಅವ್ರನ್ನ ಅಪಮಾನ ಮಾಡಬೇಡ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾನೆ.
ಹರಿಭಕ್ತರನ್ನು ಪೂಜಿಸು, ಗೌರವಿಸು, ಆರಾಧನೆ ಮಾಡು. ಅದರಿಂದ ನೀನು ಸಿದ್ಧಿ ಪಡೆಯುವೆ. ಮುಂದೆ ನನ್ನ ಸ್ಥಾನದ ಶ್ವೇತದೀಪದಲ್ಲಿ ನೀನು ಬಂದು ಮತ್ತೆ ಜೀವನ ಮಾಡ್ತೀಯ, ಅಲ್ಲಿ ಮೋಕ್ಷ ಸಿಗ್ತದೆ ನಿನಗೆ ಅಂಥೇಳಿ ವರಾಹ ದೇವರು ಆ ವಿಷ್ಣು ರೂಪಿಯಾಗಿ ಬಂದಿರತಕ್ಕಂಥ ಕಥೆಯನ್ನು ಭೂದೇವಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಸೋಮಶರ್ಮ ಬ್ರಾಹ್ಮಣ ಆ ದೇವಬ್ರಾಹ್ಮಣರ ಆರಾಧನೆಯನ್ನು ಮಾಡಿ ಆ ಶ್ವೇತದೀಪವನ್ನು ತಲುಪಿ ಅಲ್ಲಿ ನಿತ್ಯ ಭಗವಂತನ ದರ್ಶನವನ್ನು ಮಾಡಿಕೊಂತ ಸುಖವಾಗಿ ಕಾಲವನ್ನು ಕಳೆದ ಅಂತ ಹೇಳ್ತಿದ್ದಾರೆ. ಮುಂದೆ ಧರಣಿದೇವಿ, ಧರಣಿದೇವಿ ಇನ್ನೊಂದು ಸೂಕರ ಕ್ಷೇತ್ರ ಅಂತ ಓದಿ. ಸೂಕರ ಕ್ಷೇತ್ರದಲ್ಲಿ ಇರತಕ್ಕಂಥ ನನ್ನ ಮೂರ್ತಿಗೆ ಪವಿತ್ರ ಗಂಗೆಯ ಜಲದಿಂದ ಅಭಿಷೇಕ ಮಾಡುವವರು ಆ ನೀರಿನಲ್ಲಿ ಎಷ್ಟು ಬಿಂದುಗಳು ಇರ್ತವೋ ಅಷ್ಟು ದಿನಗಳ ಕಾಲ ಸ್ವರ್ಗದಲ್ಲಿ ಸುಖವಾಗಿ ಜೀವನ ಮಾಡ್ತಾರೆ. ಅವರು ನನ್ನನ್ನು ಪೂಜಿಸಿ ಅಭಿಷೇಕ ಮಾಡಿದರೆ ಆ ಅಭಿಷೇಕ ಮಾಡಿರ್ತಕ್ಕಂಥ ಜಲದಲ್ಲಿ ಎಷ್ಟು ಬಿಂದುಗಳು ಇರ್ತವೋ ಅಷ್ಟು ದಿನಗಳ ಕಾಲ ಅವರು ಸ್ವರ್ಗದಲ್ಲಿ ವಾಸ ಮಾಡ್ತಾರೆ. ಅನಂತರ ಅಲ್ಲಿ ವಾಸ ಮಾಡಿ ಕ್ರೌಂಚ ದೀಪದಲ್ಲಿ ಇದ್ದು ಆ ಬಳಿಕೆ ಧಾರ್ಮಿಕರಾಗಿ ಅವರು ಕೊನೆಗೆ ವೈಕುಂಠ ಲೋಕಕ್ಕೆ ಬರ್ತಾರ ಅಂತ ಒಂದು ಕ್ಷೇತ್ರ ಇದು ಸೂಕರ ಕ್ಷೇತ್ರ ಅಂಥೇಳಿ. ಈ ವರಾಹದೇವರ ಮುಂದೆ ಭಗವಂತನ ನಾಮಸ್ಮರಣೆ ಕೀರ್ತನೆ ಮಾಡಿದರೆ ಅದರಿಂದ ಆಗತಕ್ಕಂಥ ಫಲ ಏನು ಅಂತೆಂಬುದು ತಿಳಿಸ್ಕೊಡ್ತಾ ಇದ್ದಾರೆ. ಯಾಕಂತಂದರೆ ಭಗವಂತನ ಅನುಗ್ರಹ ಪಡೆಯಲು, ಭಗವಂತನನ್ನು ಒಲಿಸಿಕೊಳ್ಳಲು ಅನೇಕ ದಾರಿಗಳು ಇದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ನವವಿಧ ಭಕ್ತಿ ಅಂಥೇಳಿ. ಕೆಲವರು ಪೂಜೆ ಮಾಡಿ ಭಗವಂತನನ್ನು ಸ್ಮರಣೆ ಮಾಡಿ ಅಲ್ಲಿಂದನೇ ಅವರನ್ನು ಒಲಿಸಿಕೊಳ್ತಾರೆ. ಇನ್ನು ಕೆಲವರು ಭಕ್ತಿಯಿಂದ ಗಾನ ಮಾಡಿ ಒಲಿಸಿಕೊಳ್ತಾರೆ. ಇನ್ನು ಕೆಲವರು ನೃತ್ಯ. ಈ ರೀತಿಯಾಗಿ ಅನೇಕ ದಾರಿಗಳಿದೆ ಭಗವಂತನನ್ನು ಒಲಿಸಿಕೊಳ್ಳಲು. ಈಗ ಇಲ್ಲಿ ವರಾಹದೇವರು ಭೂದೇವಿಗೆ ಹೇಳ್ತಿದ್ದಾರೆ, ಸಂಗೀತಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆ, ದೇವರ ನಾಮ ಹೇಳುವುದರಿಂದ ಎಷ್ಟು ಪುಣ್ಯ ನಮಗೆ ಸಿಗುತ್ತದ ಅಂತೆಂಬುದನ್ನು ಭೂದೇವಿಗೆ ವರಾಹದೇವರು ಹೇಳ್ತಿದ್ದಾರೆ. ನಿಮ್ಮ ನಾದ ಭಜನ ಮಂಡಳಿಯವರಿಗೆ ಎಲ್ಲರಿಗೆ ಹೇಳ್ರಿ, ಇದನ್ನು ತಿಳಿಸ್ಕೊಡ್ರಿ, ಎಷ್ಟು ಪುಣ್ಯ ಬರ್ತದೆ ನಿಮಗೆ ಅಂಥೇಳಿ. ಮಠ ತುಂಬ ವರಾಹದೇವರ ಮುಂದೆ ಕೂತ್ಕೊಂಡು ದೇವರ ನಾಮಗಳು ಯಾರು ಹಾಡ್ತಾರ ಅಂಥವರು ಆ ಹಾಡಿನ ಪಂಕ್ತಿಯಲ್ಲಿ ಎಷ್ಟು ಇದೆ ಆ ಪಂಕ್ತಿಗಳು ಅಷ್ಟು 1000 ವರ್ಷಗಳು ಸ್ವರ್ಗದಲ್ಲಿ ವಾಸ ಮಾಡ್ತಾರಂತ. ನೋಡಿ ಎಷ್ಟು ಸೂಕ್ಷ್ಮವಾಗಿ ಇದೆ. ಭಗವಂತನ ಎದುರಿನಲ್ಲಿ ಕೂತ್ಕೊಂಡು ಭಕ್ತಿಯಲ್ಲಿ ಹರಿನಾಮ ಸ್ಮರಣೆ ಮಾಡಿದರೆ, ದಾಸರ ಪದ ಹೇಳಿದರೆ ಸಾಕು, ಎಷ್ಟು ಪುಣ್ಯ ಸಿಗುತ್ತದೆ ನೋಡಿ. 1000 ವರ್ಷಗಳ ಕಾಲ ಹೋಗಿ ಅಲ್ಲಿ ಸ್ವರ್ಗದಲ್ಲಿ ವಾಸ ಮಾಡ್ತಾರ ಅಂತ ತಿಳಿಸಿಕೊಡ್ತಿದ್ದಾನೆ. ಬೇರೆ ಯಾರೂ ಹೇಳಿಲ್ಲ, ವರಾಹದೇವರು ಹೇಳ್ತಿದ್ದಾರೆ ಇಲ್ಲಿ. ಹೀಗೆ ಸ್ವರ್ಗಲೋಕದಲ್ಲಿ ಸರ್ವವೇದ ವಿಜ್ಞರಾದ ಸಿದ್ಧಪುರುಷರಾಗಿದ್ದು ನಂದನೋಪವನಗಳಲ್ಲಿ ದೇವತಾ ಮಿತ್ರರೊಂದಿಗೆ ವಿಹಾರವನ್ನೂ ಮಾಡಿ ಎಷ್ಟು ವಸತಿ ಕೊಡ್ತಿದ್ದಾರೆ ನೋಡಿ. ಅನಂತರ ಭೂಮಿಯಲ್ಲಿ ಜನಿಸಿ ವೈಷ್ಣವರ ಸಹವಾಸದಿಂದ ಪರಮಭಕ್ತಿಯುಳ್ಳವರಾಗಿ ನಿತ್ಯವೂ ಗಾಯನದಿಂದ ಶ್ರೀಹರಿಯ ಸೇವೆ ಮಾಡಿ ನನ್ನ ಅನುಗ್ರಹವನ್ನು ಪಡೆದು ನನ್ನ ಲೋಕವನ್ನು ಸೇರುತ್ತಾರೆ ನೋಡಿ. ನೀವು ದಿನಾಗಲೂ ವಾರಕ್ಕೆ 3 ದಿವಸ 2 ದಿವಸ ಹಾಡು ಹೇಳ್ತೀರಿ, ನಿಮಗೆ ಎಷ್ಟು ಪುಣ್ಯ ಬರ್ತಾಯಿದೆ ನೋಡಿ. ನಿಮಗೆ ಗೊತ್ತಿಲ್ಲದಾಗೆ ಸೇರ್ತಾ ಇದೆ ಹಿಂದೆ ಪುಣ್ಯ. ಅದು ಎಲ್ಲರಿಗೆ ತಿಳಿಸ್ಕೊಡ್ರಿ ಇಷ್ಟು ಪುಣ್ಯ ಬರ್ತಾಯಿದೆ ಅಂಥೇಳಿ. ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಹೇಳ್ತಾರೆ. ಹೀಗಾಗಿ ಈ ವಿಷಯವಾಗಿ ನಿನಗೊಂದು ಕತೆ ಹೇಳ್ತೀನಿ ಕೇಳು ಭೂದೇವಿ ಅಂಥೇಳಿ ಹೆಂಡತಿಗೆ ಹೇಳ್ತಿದ್ದಾರೆ ಮಾತಾತ. ಏನಂತಂದರೆ, ಹಿಂದೆ ಪೂರ್ವಕಾಲದಲ್ಲಿ ಒಬ್ಬ ಏಕಾಂತ ಭಕ್ತ ಇದ್ದ ನನಗೆ. ಅವನು ಚಾಂಡಾಲ. ಇಲ್ಲಿ ತೊಗೊಬೋದೆಲ್ಲ ಭಗವಂತ ಇತರ ಜಾತಿನೇ ತೊಗೊತಾ ಇದ್ದ, ಬ್ರಾಹ್ಮಣನ್ನೇ ತೊಗೊತಾ ಇಲ್ಲ.
ಅಂದರೆ ಇತರ ಜಾತಿಯವರಾದರೂ ಸಹಿತಾಗಿ ನನಗೆ ಪರಮಭಕ್ತರು ಅಂತ ತೋರಿಸ್ಕೊಡ್ತಾ ಇದ್ದಾನೆ ಇಲ್ಲಿ ಭಗವಂತ. ಅವನು ಪರಮ ಚಾಂಡಲನಾಗಿದ್ದ. ಅವನು ದಿನನಿತ್ಯ ಈ ಸೂಕರ ಕ್ಷೇತ್ರಕ್ಕೆ ಬರ್ತಾ ಇದ್ದ. ಅವನು ಯಾವುದೋ ಹಳ್ಳಿಯಲ್ಲಿದ್ದ, ಅಲ್ಲಿಂದ ನಡ್ಕೊಂಬರ್ಬೇಕು. ದಿನನಿತ್ಯ ನಡ್ಕೊಂಬಂದು ಅದು ಯಾವ ಸಮಯ ಆರಿಸ್ಕೊಂತ ಇದ್ದ ಅಂತಂದರೆ ಪೂಜೆಯೆಲ್ಲ ಮುಗಿದಿನ ಗರ್ಭಗುಡಿ ಬಾಲಕ್ಕೊಂಡು ಹೋಗ್ಬೇಕು. ಅಂಥ ಸಮಯದಲ್ಲಿ ಬಂದು ಒಳಗೆ ಸೇರಿಕೊಂಡು ರಾತ್ರಿಯೆಲ್ಲ ಭಗವಂತನ ನಾಮಸ್ಮರಣೆ ಸಂಕೀರ್ತನೆ ಮಾಡ್ತಾಯಿದ್ನಂತ. ನನ್ನ ಗುಣಗಾನ ರೂಪವಾದ ಈ ಸಂಗೀತ ಸೇವೆಯನ್ನು ಮಾಡ್ತಾ ಇದ್ದ. ಇಡೀ ರಾತ್ರಿ ಹಾಡುಗಳನ್ನು ಹಾಡ್ತಾ ಇದ್ದ ಆ ಚಾಂಡಾಲ. ಒಂದು ದಿನ ಕಾರ್ತಿಕ ಶುದ್ಧ ದ್ವಾದಶಿ ಬೆಳಗ್ಗೆ ಮುಂಜಾನೆ ಎದ್ದು ಬಂದ. ಹಾಡು ಹೇಳಬೇಕು, ದ್ವಾದಶಿ ಪಾರಾಯಣ ಆಗ್ತದೆ ಬ್ರಾಹ್ಮಣರಿಗೆ ಅಂಥೇಳಿ ಎಲ್ಲ ಬಂದ. ಅವನು ಆ ಚಾಂಡಾಲನ ಕೈಯಲ್ಲಿ ಒಂದು ತಂಬೂರಿ ಇತ್ತು, ಮೀಟ್ಕೊಂತ ಬರ್ತಾ ಇದ್ದ. ಶ್ರೀಹರಿಯ ಸಂಗೀತ ಸೇವೆ ಮಾಡಬೇಕು ಎಂಬ ಆಸಕ್ತಿ ಅವನಲ್ಲಿ ಭಾಳ ತುಂಬಿತ್ತದು. ಹೀಗಾಗಿ ದಾರಿಯಲ್ಲಿ ಬರಬೇಕಾದ್ರೆ ಬ್ರಹ್ಮರಾಕ್ಷಸ ಒಬ್ಬನು ಹಿಡಿದ ಅವನು. ಆ ಬ್ರಹ್ಮರಾಕ್ಷಸ ಬಂದು ಅವನನ್ನು ಹಿಡಿದು ಅವನ ಅಕರಾಳ ವಿಕರಾಳವಾಗಿರ್ತಕ್ಕಂಥ ರೂಪವನ್ನು ನೋಡಿ ಆ ಪಾಪ ಚಾಂಡಾಲ ಭಯಪಟ್ಟ, ಗಾಬರಿಯಾದ. ಅವನು ಹೆದರಿದ. ದೇವರ ಸೇವೆ ತಪ್ಪಿತಲ್ಲ ಅಂಥೇಳಿ ದುಃಖಪಟ್ಟ. ನಾನು ಏನು ಇವತ್ತು ದ್ವಾದಶಿ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡೆ, ಏಕಾದಶಿ ರಾತ್ರಿ ಎಲ್ಲ ಜಾಗರಣೆ ಮಾಡಿ ದ್ವಾದಶಿ ಅಷ್ಟೊತ್ತಿಗೆ ಹೊರಗೆ ಬರಬೇಕು ಪಾರಾಯಣ ಟೈಮಿಗೆ ಅಂತ ನಾನು ಇಷ್ಟೆಲ್ಲ ಯೋಚನೆ ಮಾಡಿ ಬರ್ತಾಯಿದ್ದರೆ ಈ ಬ್ರಹ್ಮರಾಕ್ಷಸನ ಕೈಯಾಗಿ ಸಿಕ್ಕಿಬಿಟ್ಟೆ ನಾನು. ನನಗೆ ಈ ಒಂದು ಅವಕಾಶ ಇವತ್ತು ತಪ್ಪಿತಲ್ಲ ಅಂತ ದುಃಖಪಡ್ತಾ ಇದ್ದಾನವನು. ಆವಾಗ ಆ ಚಾಂಡಾಲ ಹೇಳ್ತಾನೆ, ನಾನು ಓಡಿ ಹೋಗ್ತಾ ಇದ್ದರೆ ನೀನು ಹಿಂದೆ ಓಡಿಕೆಂತ ಬಂದು ನನ್ನನ್ನು ಹಿಡ್ಕೊಂಡಿಯಲ್ಲಪ್ಪ, ಏನು ಕಾರಣ, ಯಾಕೆ ಹಿಡ್ಕೊಂಡು ನನ್ನನ್ನು ಬಿಟ್ಬಿಡು, ಭಗವಂತನ ಸೇವಕ್ಕಾಗಿ ನಾನು ಹೋಗ್ತಾ ಇದ್ದೀನಿ, ನನ್ನನ್ನು ಬಿಟ್ಬಿಡು ಅಂತ ಹೇಳ್ತಾನೆ. ರಾಕ್ಷಸ ಹೇಳ್ತಾನೆ, 10 ದಿನಗಳಿಂದ ನಾನು ಎಷ್ಟು ಹುಡುಕಿದರೂ ನನಗೊಂದು ಆಹಾರ ಸಿಕ್ಕಿಲ್ಲ. ನನಗೆ ಹೊಟ್ಟೆಯಾಗ ಸಂಕಟ ಎದ್ದುಬಿಟ್ಟದ. ನನಗೆ ಭಗವಂತನ ಅನುಗ್ರಹದಿಂದ ಇವತ್ತು ನೀನು ಸಿಕ್ಕಿದ್ದೀಯಾ, ನಿನ್ನ ಬಿಡೋದಿಲ್ಲ ನಾನು. ಹಾಗಾಗಿ ಇವತ್ತು ನೀನು ನನ್ನ ಬ್ರಹ್ಮದೇವರು ನನಗಾಗಿ ನಿನ್ನನ್ನು ಆಹಾರವಾಗಿ ಇಲ್ಲಿ ಕಳಿಸಿಕೊಟ್ಟಿದ್ದಾನೆ ಇವತ್ತಿನ ದಿವಸ ಅಂತೇಳಿ ಹೇಳ್ತಿದ್ದಾನೆ. ಹಾಗಾಗಿ ನಾನು ನಿನ್ನನ್ನು ತಿಂದು ತೃಪ್ತನಾಗ್ತೀನಿ. ಸ್ವಾಮಿ, ನನ್ನದೊಂದು ಪ್ರಾರ್ಥನೆ ಇದೆ, ದಯಮಾಡಿ ಕೇಳು. ನನ್ನ ತಿಂಬೋದಕ್ಕೆ ನಾನು ಬೇಡ ಅಂತ ಅಂದಿಲ್ಲ. ನನ್ನದೊಂದು ಪ್ರಾರ್ಥನೆ ಇದೆ. ಏನು ಅಂತಂದರೆ, ಇವತ್ತು ಏಕಾದಶಿ ನಾನು ಹೋಗ್ತೀನಿ, ರಾತ್ರಿ ಜಾಗರಣೆ ಮಾಡಿ ಪರಮಾತ್ಮನ ಸೇವೆ ಮಾಡಿ ಹಾಡುಗಳು ಹೇಳಿ ಬರ್ತೀನಿ. ನಿನ್ನ ದ್ವಾದಶಿ ಪಾರಾಯಣ ಟೈಮ್ನಲ್ಲಿ ಕರೆಕ್ಟಾಗಿ ನಿನ್ನ ಹತ್ರ ಇರ್ತೀನಿ. ನೀನು ನಿನ್ನ ಒಂದು ಇದನ್ನು ಮುಗಿಸ್ಕೋ, ಬೇಡ ಅಂತ ಎಂಬೋದಿಲ್ಲ. ಈಗ ಮಾತ್ರ ನನ್ನ ಬಿಟ್ಬಿಡು ಅಂತ ಹೇಳಿದ್ರೆ, ಎಲ್ಲರೂ ಸಿಕ್ಕಿಬಿದ್ದ ಮೇಲೆ ಮಾಡೋದೇ ಮಾತುಗಳು ಆಡೋದೇ ಹೀಗೆ. ಒಂದು ಸಲ ಕೈ ಬಿಟ್ಟು ಹೋದ್ಮೇಲೆ ಬರ್ತೀರಾ ನೀವು ಏನಾರು ವಾಪಸ್ಸು, ಸಾಧ್ಯನೇ ಇಲ್ಲ ಅಂತಾನೆ ಅವನು. ಬಿಡೋದಿಲ್ಲ ನಾನು ಅಂಥೇಳಿ. ಮತ್ತೆ ನೀನು ಬರ್ತೀನಿ ಅಂತೆಂಬುದು ನನ್ನನ್ನು ವಂಚಿಸಲಿಕ್ಕಾಗೇ ನೀನು ಹೇಳ್ತಾ ಇದ್ದೀಯ ನೀನು, ಹಾಗಾಗಿ ನಿನ್ನ ಬಿಡಲಾರೆ. ಆಗ ಚಾಂಡ ಹೇಳ್ತಾನೆ, ನನ್ನ ಮಾತು ಸತ್ಯ, ಇಡೀ ಪ್ರಪಂಚ ಜಗತ್ತು ಎಲ್ಲ ಸತ್ಯ ಮೂಲ ಅಂತಲೇ ಹೇಳ್ತದೆ, ಸತ್ಯದ ಮೇಲೆ ನಿಂತದ ಅದು. ಹಾಗಾಗಿ ಸತ್ಯಮೂಲಂ ಜಗತ್ಸರ್ವಂ ಲೋಕಃ ಸತ್ಯೇ ಪ್ರತಿಷ್ಠಿತಃ ಸತ್ಯೇನ ಸಿದ್ಧಿಂ ಪ್ರಾಪ್ತೈಃ ಋಷಿಯೋ ಬ್ರಹ್ಮವಾದಿನಃ ಸತ್ಯೇನ ಧೀಯತೆ ಕನ್ಯಾಂ ಸತ್ಯಾಂ ಜ್ವಲಂತಿಂ ಬ್ರಾಹ್ಮಣಃ ಸತ್ಯಂ ಜಯಂತಿ ರಾಜನಃ ಸ್ತ್ರೀಣೇ ತಾನ್ಯಾ ಜಾವಾನ್ ಋತಂ ಸತ್ಯೇನ ಗಮ್ಯತೆ ಸ್ವರ್ಗೋ ಮೋಕ್ಷಂ ಸತ್ಯೇನ ಚಾಪ್ಯತೆ ಸತ್ಯೇನ ತಪತೆ ಸೂರ್ಯ ಸೋಮ ಸತ್ಯೇವ ರಾಜತೆ. ಎಲ್ಲ ಲೋಕಗಳು ಸತ್ಯದ ಮೇಲೆ ನಿಂತಿದೆ. ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥ ಋಷಿಗಳು ಸತ್ಯದಿಂದಲೇ ಸಿದ್ಧಿಯನ್ನು ಪಡಿತಾ ಇದ್ದಾರೆ. ಸತ್ಯದಿಂದಲೇ ಕನ್ಯಾದಾನವು ಮಾಡಲ್ಪಡ್ತಾ ಇದೆ. ಸತ್ಯವನ್ನು ನುಡಿದವರು ಬ್ರಾಹ್ಮಣರು ಅಂತ ಅನಿಸ್ಕೊಳ್ತಾ ಇದ್ದಾರೆ. ರಾಜರು ಸತ್ಯದಿಂದಲೇ ಲೋಕವ ಪರಿಪಾಲನವನ್ನು ಮಾಡ್ತಾ ಇದ್ದಾರೆ ಶಾಂತಯುಕ್ತವಾಗಿ. ಮತ್ತು ಸತ್ಯದಿಂದಲೇ ಎಲ್ಲ ಜನರು ಇಹಲೋಕ ಪರಲೋಕಗಳಲ್ಲಿನೂ ಸಂತೋಷ ಪಡ್ತಾ ಇದ್ದಾರೆ. ಸತ್ಯದಿಂದಲೇ ಸ್ವರ್ಗವೂ ದೊರೀತಾ ಇದೆ. ಸೂರ್ಯ ಚಂದ್ರರು ಕೂಡ ಸತ್ಯದಿಂದಲೇ ಬೆಳಗುತ್ತಾ ಇದ್ದಾರೆ. ಸತ್ಯ ಅಂತೆಂಬುದು ಇಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಾನು ಸತ್ಯವನ್ನೇ ನುಡಿತಾ ಇದ್ದೀನಿ. ಅದಕ್ಕಾಗಿ ನಾನು ನನ್ನ ಮಾತನ್ನು ನಿಂದಿರ್ಸ್ಕೊತೀನಿ. ನೀನು ಇದಕ್ಕಾಗಿ ದಯಮಾಡಿ ನನಗೊಂದು ಅವಕಾಶ ಮಾಡಿಕೊಡು ಅಂಥೇಳಿ ಕೇಳಿದೊತ್ನಾಗ ಸತ್ಯವಾಗಿ ದೇವ್ರ ಮುಂದೆ ನಾನು ಹೋಗಿ
ಹಾಡು ಹೇಳಿ ನಿನ್ನ ಬಳಿಗೆ ಬರ್ತೀನಿ ನಾನು ಮತ್ತೆ. ನಾನು ಒಂದು ವೇಳೆ ಬರೋದಿಲ್ಲ, ನಿನಗೆ ಮೋಸ ಮಾಡಿದ್ದೀನಿ ಅಂತೇಳಿ ಅಂದರೆ ನನಗೆ ಗುರುವಿನ ಮಡತಿಯೊಡನೆ ಸರಸ ಮಾಡಿದರೆ ಏನು ಪಾಪ ಬರ್ತದೆ ಅದು ನನಗೆ ಬರಲಿ ಅಂತ ಹೇಳ್ತಿದ್ದ. ನಾವು ಯಜ್ಞ ಮಾಡಲು ಕಲಿತಾಗ ಅಗ್ನಿ ಸಾಕ್ಷಿಯಾಗಿ ಸುಳ್ಳು ಮಾತನ್ನು ಆಡಿರ್ತಕ್ಕಂಥ ಪುರೋಹಿತನಿಗೆ ಯಾವ ಪಾಪ ಬರ್ತದೋ ಅದು ಬರಲಿ, ನನಗೆ ಸತ್ಯವನ್ನೇ ನಾನು ಹೇಳ್ತಾ ಇದ್ದೇನೆ, ನನ್ನನ್ನು ನಂಬು, ನಾನು ಪುನಃ ಇಲ್ಲಿಗೆ ಬರ್ತೀನಿ ಅಂಥೇಳಿ ಬೇಡಿಕೊಂಡತ್ನಾಗ ಆ ಚಂಡಾಲ ಮಾತು ಕೇಳಿ ರಾಕ್ಷಸನಿಗೆ ಸ್ವಲ್ಪ ನಂಬಿಕೆ ಉಂಟಾಗ್ತದೆ. ಬ್ರಾಹ್ಮಣ ಇಷ್ಟು ಬೇಡ್ಕೊಂತ ಇದ್ದಾನೆ, ಹೋಗಲಿ ಬಿಡು, ಒಂದು ಚಾನ್ಸ್ ಕೊಟ್ಟು ನೋಡೋಣ ಅಂಥೇಳಿ, ಹಾಗೆ ಆಗಲಪ್ಪ ನೀನು ಬೇಗ ಹೋಗಿ ಬಾ, ಹೋಗು, ನಾನು ಕಾಯ್ತೀನಿ ಅಂತ ಹೇಳಿ ಅವನಿಗೆ ಕಳಿಸ್ಕೊಡ್ತಾರೆ. ಈ ಚಾಂಡಾಲ ಆ ಸೂಕರ ಕ್ಷೇತ್ರಕ್ಕೆ ಬಂದ. ಬೆಳಗಾಗೋವರೆಗೂ ಸ್ವಾಮಿಯ ಮುಂದೆ ಕೂತ್ಕೊಂಡ ಹಾಡುಗಳನ್ನು ಮಾಡಿದ, ಗಾಯನ ಸೇವೆಯನ್ನು ಮಾಡಿದ, ತಂಬೂರಿಯನ್ನು ಮೀಟ್ತಾ ಭಕ್ತಿ ಪರವಶನಾಗಿ ಹಾಡುಗಳನ್ನು ಹಾಡಿದ. ಮತ್ತು ನಡುವೆ ಆ ಭಕ್ತಿಯುಕ್ತವಾಗಿ ಎದ್ದು ನಿಂತುಕೊಂಡು ತಂಬೂರಿಯನ್ನು ಮೀಟುತ್ತಾ ನೃತ್ಯವನ್ನೂ ಮಾಡಿದ, ಕುಣಿದಾಡಿದ ಸಂತೋಷಕ್ಕೆ ಭಗವಂತನ ನಾಮದ ಮೈಮರೆತ. ಹೀಗೆ ಬೆಳಗಾಗುವವರೆಗೂ ಧ್ಯಾನ ಗಾನಗಳನ್ನು ಮಾಡಿ ಜಾಗರಣೆ ಮಾಡಿ ಬೆಳಗಾದ ಬಳಿಕ ಎದ್ದು ನಿಂತ್ಕೊಂಡು ನಮೋ ನಾರಾಯಣ ಅಂತ ಹೇಳಿ ವರಾಹ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ವಾಪಸ್ಸು ಬಂದ. ಬ್ರಹ್ಮ ರಾಕ್ಷಸನಿಗೆ ಬಂದ, ನೋಡಪ್ಪ ನಾನು ಹೇಳಿದ ಟೈಮಿಗೆ ಸರಿಯಾಗಿ ಬಂದೀನಿ, ದ್ವಾದಶ ಪಾರಣೆ ಮಾಡ್ಕೊ ನೀನು, ನನ್ನದೇನು ಈಗ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ. ಅವನು ಗಡಿಬಿಡಿಯಾಗಿ ರಾಕ್ಷಸನಿಗೆ ತೊಂದರೆ ಆಗಬಾರ್ದು ಅಂತೆಂಬ ಉದ್ದೇಶದಿಂದ ಏನು ಓಡೋಡಿಕೆಯನ್ನು ಬರ್ತಾ ಇದ್ದ, ಅವನಿಗೆ ಒಬ್ಬ ಮನುಷ್ಯ ಬಂದ, ಒಬ್ಬ ಇವನಿಗೆ ಚಾಂಡಾಲನಿಗೆ ಬಂದು ಹೇಳ್ತಾನೆ, ಅಲ್ಲಯ್ಯ ನೀನು ಯಾಕೆ ಇಷ್ಟು ಅವಸರವಾಗಿ ಓಡೋಗ್ತಾ ಇದ್ದೀಯ, ಏನು ಸಮಾಚಾರ ಅಂತ ಹೇಳ್ತದೆ. ಇಲ್ಲಪ್ಪ ನಾನು ಈಗ ಮಾತು ಕೊಟ್ಟಿನಿ, ಹೋಗ್ಬೇಕಾಗಿದೆ ಅಂಥೇಳಿ. ಅಲ್ಲಯ್ಯ ನಿನ್ನ ಪ್ರಾಣ ತೆಗಿತಾನ ಅಂತ ಗೊತ್ತಿದ್ದರೂ ಸಹಿತ ಯಾಕೆ ಹೋಗ್ತೀಯ ನೀನು, ಅವನೆಲ್ಲೋ ಇದ್ದಾನೆ, ನೀನು ಮನೆಗೆ ಹೋಗ್ಬಿಡು, ಸುಮ್ಮನೆ ಯಾಕೆ ಹೋಗ್ತೀಯ ಅಂಥೇಳಿ. ಈಗ ಒಳ್ಳೆ ಕೆಲಸ ಮಾಡೋರಿಗೆ ಕೆಟ್ಟ ಹಾದಿಯನ್ನು ತೋರಿಸ್ತಕ್ಕಂಥ ಜನಗಳು ಇರ್ತಾರೆ. ಆದರೆ ಅವು ಹೇಳ್ತಾನೆ, ವೆಚ್ಚತ್ತೆ ಪ್ರಾಣ ಸಂಕಟ, ಸಾಯುವ ಸಂಕಟ ಬಂದಾಗ ಸುಳ್ಳು ಹೇಳಿದರೂ ಪರವಾಗಿಲ್ಲ, ನೀನು ಪಾಪ ಮಾಡ್ತೀಯ, ಅವನಿಗೇನೋ ಒಂದು ಸುಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೊಂಬಿಡು, ಪ್ರಾಣ ಹೋಗ್ತಾ ಇದ್ದರೆ ಸತ್ಯವನ್ನೇ ಹೇಳ್ಬೇಕೆಂಬುದು ಏನಿಲ್ಲ ಅಂಥೇಳಿ ಹೇಳಿದ್ರಾಗ, ನಾನು ವರಾಹ ಕ್ಷೇತ್ರಕ್ಕೆ ಹೋಗಿ ಸ್ವಾಮಿ ದರ್ಶನ ಹಾಕು ಭಜನೆ ಗೀತೆಗಳನ್ನು ಹಾಡಿ ಕುಣಿದು ಸಂತೋಷಪಟ್ಟಿದ್ದ ಅವಕಾಶ ಮಾಡಿಕೊಟ್ಟಿದ್ದಾನೆ ಅವನು. ನಾನು ಹಾಗೆಲ್ಲ ಮೋಸ ಮಾಡೋದಿಲ್ಲ, ನಾನು ಅವನ ಹತ್ರಕ್ಕೆ ಹೋಗ್ತೀನಿ, ಭಗವಂತನ ಇಚ್ಛೆ ಏನಿದ್ರೆ ಅದಾಗಲಿ ಅಂಥೇಳಿ ನಾನು ಮಾತು ತಪ್ಪಲ್ಲ ಅಂತ ಹೇಳಿ ಅಲ್ಲಿಗೆ ಹೋಗ್ತಾನೆ. ಹೋಗಿ ಅಲ್ಲಿ ಹೇಳ್ತಿದ್ದಾನೆ, ಆಯ್ತಪ್ಪ ನಾನು ಹೇಳಿದ ಟೈಮಿಗೆ ಸರಿಯಾಗಿ ಬಂದಿದ್ದೀನಿ, ನಿನ್ನ ಆತ್ಮವನ್ನು ತೃಪ್ತಿಪಡಿಸಿಕೊ, ನನ್ನನ್ನು ತಿಂದು ಅಂಥೇಳಿ ಹೇಳೋದತ್ನಾಗ ರಾಕ್ಷಸಗೆ ಸಂತೋಷ ಆಗ್ತದೆ. ಈ ಚಾಂಡಾಲ ಆದರೂ ಸಹಿತಾಗಿ ಸತ್ಯವನ್ನು ನುಡಿದಿದ್ದಾನೆ, ತನ್ನ ಮಾತನ್ನು ತಾನು ನಿಂತ್ಕೊಂಡಿದ್ದಾನೆ ಮಾತಿಗೆ ಅಂಥೇಳಿ ಹೇಳ್ತಾನೆ, ನೋಡು ನೀನೊಂದು ಕೆಲಸ ಮಾಡು, ನೀನು ಏನು ಹೋಗಿ ಕ್ಷೇತ್ರಕ್ಕೆ ಹೋಗಿ ಬೆಳಗಾನ ಜಾವನ ತನಕ ನೀನು ಭಗವಂತನಲ್ಲಿ ಭಕ್ತಿಯಿಂದ ಹಾಡಿ ನೃತ್ಯಗಳೆಲ್ಲ ಮಾಡಿ ಬಂದಿದ್ದೀಯಾ, ಈ ಒಂದು ದಿವಸದ ಪುಣ್ಯ ನಾನು ಕೊಟ್ಬಿಡು, ನಿನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ತದೆ ರಾಕ್ಷಸದ. ಹೇಳೋದತ್ನಾಗ ಅವನು ಜಾಂಡ ಹೇಳ್ತಾನೆ, ನನ್ನ ದೇಹದ ಮೌಲ್ಯ ಖರೀದಿ ಏನು ನೀನು ಮಾಡ್ತಾ ಇದ್ದಿ, ಇದು ಹರಿಯ ಮುಂದೆ ಹಾಡಿದ ಗೀತದ ಫಲಕ್ಕೆ ಎಂದಿಗೂ ಸಮಾನವಲ್ಲದು. ಇದು ಯಾವತ್ತಿದ್ದರೂ ಬಿದ್ದೋಗೋ ದೇಹನೇ ಇದು, ಅದಕ್ಕೆ ನೀನು ಕಂಪೇರ್ ಮಾಡಿ ಹೇಳೋದು ಅವಶ್ಯಕತೆ ಇಲ್ಲ, ಇದನ್ನು ನಾನು ಒಪ್ಪೋದಿಲ್ಲ, ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ ಅವನು. ನನ್ನ ಮಾತು ಪ್ರಕಾರ ನಾನು ಬಂದಿದ್ದೀನಿ, ನಿನ್ನ ಆಹಾರವಾಗಿ ನನ್ನ ತಿಂದುಬಿಡು ಅಂತ ಹೇಳ್ತಾನೆ. ಆಗ ರಾಕ್ಷಸ, ಪುಣ್ಯಾತ್ಮ ನೀನು ತಿನ್ನಲಿಕ್ಕೆ ನನಗೆ ಇಷ್ಟ ಆಗ್ತಾಯಿಲ್ಲ, ಹೋಗಲಿ, ಇಡೀ ಒಂದು ದಿನ ದೇವರ ಹಾಡು ಹೇಳಿ ಭಜನವನ್ನು ಮಾಡಿದಲ್ಲ, ಸಂಪೂರ್ಣ ಜಾಗರಣದ ಫಲವನ್ನು ಪೂರ್ತಿಯಾಗಿ ಕೊಡಲು ನಿನಗೆ ಇಷ್ಟವಿಲ್ಲದಿದ್ದರೆ ಒಂದು ಹಾಡಿನ ಫಲವನ್ನಾದರೂ ಕೊಡು ಅಂತ ಕೇಳ್ತಾನೆ. ಅದರಿಂದಾದರೂ ಸಹಿತಗೆ ನಾನು ತೃಪ್ತಿ ಹೊಂದುತ್ತೀನಿ, ಅದರಿಂದ ನಾನು ಈ ಸಂಸಾರದಿಂದ ದಾಟಲು ಪಾರಾಗ್ತೀನಿ ಆ ಪುಣ್ಯದಿಂದ. ಅಂದರೆ ಒಂದು ಹಾಡಿಗೆ ಅಷ್ಟು ಮಹತ್ವವನ್ನು ಹೇಳ್ತಾ ಇದ್ದಾರೆ ಇಲ್ಲಿ.
ಆಗ ಚಂಡಾಲ ಸೌಮ್ಯವಾಗಿಯೇ ಮಾತಾಡ್ತಿದ್ದೇನೆ, ಅವನೇನು ಸಿಟ್ಟಿಗೆ ಹೋಗಲ್ಲ. ಮಾಡಿರ, ಏ ರಾಕ್ಷಸ, ನೀವು ಯಾವ ದುಷ್ಕರವನ್ನು ಮಾಡಿದೀಯ ನೀನು, ಯಾವ ಘೋರವನ್ನು ಮಾಡಿದ ಪಾತಕವನ್ನು ಮಾಡಿದೀಯ ನೀನು, ಯಾಕೆ ನಿನಗೆ ಇಂಥ ರಾಕ್ಷಸ ಜನ್ಮ ಬಂತು ಅದನ್ನು ಹೇಳು ಅಂತ ಹೇಳ್ತಾನೆ. ಆವಾಗ ರಾಕ್ಷಸ ಹೇಳ್ತಾನೆ, ನಾನು ಹಿಂದೆ ಸೋಮಶರ್ಮ ಎಂಬತಕ್ಕಂಥ ಬ್ರಾಹ್ಮಣನಾಗಿದ್ದೆ. ನಾನು ಶಾಸ್ತ್ರ, ವೇದಾಂತ, ಸ್ತೋತ್ರ, ಮಂತ್ರಗಳು, ಯಜ್ಞ, ಯಾಗೋದು ಎಲ್ಲ ಮಾಡ್ತಾಯಿದ್ದೆ ನಾನು ಚೆನ್ನಾಗಿ. ಹೀಗೆ ತಿಳಿದಂಥವನಾಗಿದ್ದೆ ನಾನು. ಮತ್ತು ಅಜ್ಞ ಜನರಿಂದ ಹೇಗೋ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಾ ಜೀವನ ಸಾಗಿಸ್ತಾ ಇದ್ದೆ. ವೈದಿಕ ವಿದ್ಯೆಯನ್ನು ಒಂದು ಕಸುಬನ್ನಾಗಿ ಮಾಡಿಕೊಂಡು ನಾನು ಜೀವನ ಮಾಡ್ತಾಯಿದ್ದೆ. ಒಂದು ಸಮಯದಲ್ಲಿ ಏನಾಯಿತು ಅಂತಂದರೆ, ಯಜ್ಞ ಮಾಡಿಸ್ತಾ ಇರಬೇಕಾದ್ರೆ ನನಗೆ ಹೊಟ್ಟೆ ನೋವು ಪ್ರಾರಂಭ ಆಯಿತು. ಈ ಹೊಟ್ಟೆ ನೋವು ಪ್ರಾರಂಭ ಆಗಿರೋದ್ರಿಂದ ಏನಾಯಿತು ಅಂತಂದರೆ, 5 ರಾತ್ರಿಗಳಲ್ಲಿಯೂ ನಡೀಬೇಕಾದ ಈ ಯಜ್ಞ ನಡೆಸೋದು ಭಾಳ ಕಷ್ಟ ಆಯಿತು ನನಗೆ. ಹಾಗಾಗಿ ಏನು ಮಾಡಿದೆ, ಮೋಸ ಮಾಡಿದೆ. ಅಲ್ಲಿ ನಾನು ಮಂತ್ರಗಳನ್ನು ಶಾರ್ಟ್ಕಟ್ ಮಾಡಿದೆ. ಹೇಳಬೇಕಾದ ಮಂತ್ರಗಳು ಪೂರ್ತಿ ಹೇಳಲಿಲ್ಲ. ನಾನು ಹೇಳಿರೋ ಸ್ವಲ್ಪ ಮಂತ್ರಗಳು ಕೂಡ ಸ್ವರಪೂರ್ವಕವಾಗಿ ಹೇಳಲಿಕ್ಕಾಗಲಿಲ್ಲ ನನಗೆ. ಈ ರೀತಿಯಾಗಿ ನನಗಾಗಿ ಈ ಹೊಟ್ಟೆ ನೋವು ಜಾಸ್ತಿಯಾಗಿ ನಾನು ಮರಣವನ್ನು ಹೊಂದಿದೆ. ನಾನು ಆ ಯಜ್ಞದಲ್ಲಿ ನಾನು ಅಜ್ಞಾನದಿಂದಲೂ ಮತ್ತು ಅವಸರದಿಂದಲೂ ಅನೇಕ ಮಂತ್ರಗಳನ್ನು ಲೋಪ ಮಾಡಿ, ಈ ಮಂತ್ರಗಳಲ್ಲೂ ಕೂಡ ಸ್ವರ ತಪ್ಪು ಹೇಳಿ ಅಬದ್ಧವಾಗಿ ಮಂತ್ರವನ್ನು ಪಠಿಸಿದೆ. ಹಾಗಾಗಿ ಆ ಕರ್ಮ ದೋಷದಿಂದ ಆ ಯಜ್ಞ ನಡೆದ ಕಾಲದಲ್ಲಿಯೇ ಮರಣ ಹೊಂದಿದೆ ನಾನು. ಅದಕ್ಕಾಗಿ ಬ್ರಹ್ಮ ರಾಕ್ಷಸನ ಇದು ಬಂತು ನನಗಿವಾಗ. ರಾಕ್ಷಸನಾಗಿ ಜನ್ಮ ತಾಳಿದ್ದೀನಿ. ಅದರಿಂದ ದಯಮಾಡಿ ನೀನು ಆ ದೇವರ ಎದುರು ಹಾಡಿದ ಒಂದು ವಿಷ್ಣು ಗೀತದ ಪುಣ್ಯವನ್ನು ನನಗೆ ಕೊಟ್ಟು ಈ ಘೋರ ರಾಕ್ಷಸದ ಜನ್ಮವನ್ನು ನೀನು ಪರಿಹಾರ ಮಾಡು ಅಂತ ಬೇಡ್ಕೊಂಡೊತ್ನಾಗ ಅವನಲ್ಲಿ ಅವಾಗ ಸ್ವಲ್ಪ ಕನಿಕರ ಬಂತು. ಅಯ್ಯೋ ಪುಣ್ಯಾತ್ಮ, ಇಷ್ಟು ಕಷ್ಟಪಟ್ಟೀಯ, ಹೋಗಲಿ ಬಿಡು, ನಾನು ಎಷ್ಟೋ ಹಾಡುಗಳು ಹೇಳಿದ್ದೀನಿ, ಒಂದು ಹಾಡಿನ ಪುಣ್ಯ ಕೊಳ್ಳಿಕ್ಕೆ ಏನಾಗ್ತದ, ನಿನಗೆ ಒಳ್ಳೆಯದಾಗ್ತದೆ ಅಂತಂದರೆ ಹೇಳಿದ್ದು, ಒಂದು ವಿಷ್ಣು ಗೀತದ ಫಲವನ್ನು ನಾನು ನಿನಗೆ ಸಂತೋಷದಿಂದ ಕೊಡ್ತೀನಪ್ಪ, ನಿನಗೆ ಒಳ್ಳೆಯದಾಗ್ತದೆ ಅಂತಂದರೆ ಇದರಿಂದಾಗಿ ರಾಕ್ಷಸ ಜನ್ಮದಿಂದಾಗಿ ಪಾರಾಗಿ ಸದ್ಗತೆಯನ್ನು ಹೊಂದು ಅಂತ ಹೇಳಿ ಆ ಚಂಡಾಲ ಒಂದು ಗೀತದ ಫಲವನ್ನು ಕೊಟ್ಟ ಕೂಡಲೇ ಆ ಬ್ರಹ್ಮ ರಾಕ್ಷಸ ಪಾಪ ಪರಿಹಾರವಾಗಿ ನೀಚ ಜನ್ಮ ಅಳಿದು ಮೊದಲಿನ ಬ್ರಾಹ್ಮಣ ಸ್ವರೂಪವನ್ನು ಹೊಂದುತ್ತಾನವು. ಹೀಗೆ ಚಾಂಡಾಲನು ತಾನಿರುವವರೆಗೂ ನಿತ್ಯವೂ ರಾತ್ರಿ ಶ್ರೀಹರಿಯ ಎದುರು ಸಂಗೀತ ಸೇವೆಯನ್ನು ಮಾಡುತ್ತಾ ಮರುಜನ್ಮದಲ್ಲಿ ಕೂಡ ಬ್ರಾಹ್ಮಣನಾಗಿ ಹುಟ್ಟಿ ಬ್ರಹ್ಮಜ್ಞಾನವನ್ನೂ ಪಡೆದವನು. ಅದಕ್ಕೆ ವರಾಹದೇವರು ಹೇಳ್ತಿದ್ದಾರೆ, ಕಾರ್ತಿಕ ಶುದ್ಧ ಏಕಾದಶಿ ದ್ವಾದಶಿ ದಿನಗಳಲ್ಲಿ ರಾತ್ರಿ ಜಾಗರಣೆಯನ್ನು ಮಾಡಿ ಧ್ಯಾನ ಗಾನಗಳಿಂದ ಭಜನೆ ಮಾಡಿದರೆ ಬ್ರಾಹ್ಮಣನೇ ಆಗಲಿ, ಹೊಲಿಯನೇ ಆಗಲಿ, ರಾಕ್ಷಸನೇ ಆಗಲಿ, ಯಾರೇ ಇದ್ದರೂ ಸಹಿತಾಗಿ ಈ ಗಾನ ಯೋಗದಿಂದ ಉದ್ಧಾರವನ್ನು ಹೊಂದುತ್ತಾರ. ಇದಕ್ಕೆ ಇಷ್ಟು ಶಕ್ತಿ ಇದೆ ಅಂತೇಳಿ ಪರಮಾತ್ಮ ಹೇ ವಸುಂಧರೆ ಈ ವರಾಹ ಕ್ಷೇತ್ರದಲ್ಲಿ ನನ್ನ ಸೇವಾರೂಪವಾಗಿ ತಾಳವಾದ್ಯಗಳನ್ನು ಬಾರಿಸುವುದರಿಂದ ಮಾನವರಿಗೆ ದೈವಭಾವವೂ ಪ್ರಾಪ್ತಿವಾಗ್ತದೆ. ಮತ್ತು ಶಂಷಾ ತಾಳವನ್ನಾಗಲಿ ತಾಳ ಮೇಲ ಸಹಿತವಾಗಿ ವಿವಿಧ ವಾದ್ಯಗಳನ್ನು ದೇವರ ಎದುರು ಊದಿ ಬಾರಿಸಿ ಮಾಡಿದರೆ 9900 ವರ್ಷಗಳು ಕುಬೇರನ ಐಶ್ವರ್ಯವನ್ನು ಹೊಂದಿ ಸುಖವಾಗಿ ಜೀವನವನ್ನು ಮಾಡಿ ಕೆಲವು ಕಾಲ ಕೈಲಾಸದಲ್ಲಿ ವಾಸ ಮಾಡಿ ಅನಂತರ ನನ್ನ ಲೋಕಕ್ಕೆ ಬರ್ತಾರ ಅಂಥವರು ಅಂಥೇಳಿ ವರಾಹದೇವರು ತಿಳಿಸ್ಕೊಡ್ತಾ ಇದ್ದಾರೆ. ದೇವರ ಎದುರು ಹಾಡಿ ಬರೀ ಹಾಡೋದೇ ಅಲ್ಲ, ನೃತ್ಯವನ್ನು ಯಾರು ಮಾಡ್ತಾರೋ ನಾಚಿಕೆ ಬಿಡ್ತಾರೆ. ಈಗೆಲ್ಲ ನಾಚಿಕೆ ಪಡ್ತಾರೆ, ಕುಣಿಬೇಕು ದೇವ್ರ ಮುಂದೆ ಕುಣಿಬೇಕು ಅಂತಂದರೆ. ಹಾಗೆ ಪಡಬಾರ್ದು. ಮತ್ತು ನಾಚಿಕೆ ಪಡಬೇಡ ಮನದಲ್ಲಿ ಅಂಥೇಳಿ, ಯೋಚಿಸಿ ಕೆಡಬೇಡ ಅಂಥೇಳಿ ದಾಸರಂತಾರೆ. ಹೀಗೆ ನಾಚಿಕೆ ಪಡೆದಲೇ ದೇವರ ನಾಮಗಳನ್ನು ಹಾಡುತ್ತಾ ಯಾರು ಭಕ್ತಿಯಿಂದ ನೃತ್ಯವನ್ನು ಮಾಡ್ತಾರೆ ಇಡೀ ರಾತ್ರಿ ದಿವಸ, ಅಂಥವರು 33,000 ವರ್ಷಗಳು ಪುಷ್ಕರ ದ್ವೀಪದಲ್ಲಿ ನನ್ನ ಭಕ್ತನಾಗಿ